ಎಲ್ಲರಿಗೂ ನಮಸ್ಕಾರ. IG ನೋಟ್ಸ್ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ಪರ್ಧಾ ವಿಜೇತ ಮ್ಯಾಗಝೀನಿನ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಸರಣಿಯ ಅತ್ಯಂತ ಪ್ರಮುಖವಾದ ಕೊನೆಯ ಭಾಗದಲ್ಲಿದ್ದೇವೆ. ಹೌದು, ಇದು ನಮ್ಮ 8ನೇ ಸರಣಿ. ಇವತ್ತಿನ ಕ್ಲಾಸ್ನಲ್ಲಿ ಈ ಇಡೀ ಸರಣಿಯನ್ನು ಕಂಪ್ಲೀಟ್ ಮಾಡಲು ನಾನು ಗರಿಷ್ಠ ಪ್ರಯತ್ನ ಮಾಡ್ತೇನೆ. ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಏನು ಮಾಡ್ತಾರೆ ಮತ್ತು KEದವ್ರು ಏನು ಮಾಡ್ತಾರಲ್ವಾ, ಈ KSP ಮತ್ತು KEA ಸೇರಿದಂತೆ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಈ ಯೂಟ್ಯೂಬ್ನಲ್ಲಿ ಎಷ್ಟೋ ಜನ ಮ್ಯಾಗಝಿನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿದ್ಧವಾಗುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಯೂಟ್ಯೂಬ್ದಲ್ಲಿ ನಿಮ್ಗೆ ಸಾಕಷ್ಟು ಕ್ಲಾಸ್ಗಳು ಸಿಗ್ತವೆ. ಆದರೆ ಅವರೆಲ್ಲ ಇಡೀ ಪುಟವನ್ನು ಸುಮ್ಮನೆ ಓದ್ತಾ ಹೋಗ್ತಾರೆ. ಆದರೆ ಇಡೀ ಕರ್ನಾಟಕದಾಗ ಪ್ರಥಮ ಬಾರಿಗೆ ಆ ಮ್ಯಾಗಝಿನಲ್ಲಿ ಯಾವುದನ್ನು ಓದಬೇಕು ಮತ್ತು ಮುಖ್ಯವಾಗಿ ಯಾವುದನ್ನು ಓದಬಾರದು, ಯಾವುದನ್ನು ಬಿಡಬೇಕು ಅನ್ನೋ ಕಂಪ್ಲೀಟ್ ಅಪ್ರೋಚ್ ಹಾಗೂ ಸ್ಟ್ರಾಟಜಿಯೊಂದಿಗೆ ನಾನು ನಿಮಗೆ ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ, ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಓದಬೇಕು ಅನ್ನೋದಕ್ಕಿಂತ ಏನು ಓದಬಾರ್ದು ಅನ್ನೋದು ಗೊತ್ತಿದ್ರೆ ಮಾತ್ರ ನೀವು ಸ್ಮಾರ್ಟ್ ಸ್ಟಡಿ ಮಾಡಿ ಯಶಸ್ಸು ಕಾಣಲು ಸಾಧ್ಯ ಆಗುತ್ತೆ. ಈ ರೀತಿ ವಿಶಿಷ್ಟವಾದ ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸ್ ನಿಮಗೆ ಬೇರೆಲ್ಲೂ ಸಿಗಲ್ಲ ಅಂತ ನಾನು ಹೇಳ್ತೀನಿ. ಓಕೆ, ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಿಮಗಾಗಿ ಇಷ್ಟೊಂದು ಎಫರ್ಟ್ ಹಾಕಿ ಮಾಡ್ತಿರೋ ಈ ಕ್ಲಾಸ್ ಮಿಸ್ ಆಗಬಾರ್ದು ಅಂದರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಓಕೆ, ಬನ್ನಿ ತಡ ಮಾಡದೆ ಇವತ್ತಿನ ಈ ಕೊನೆಯ ಹಾಗೂ ಅತ್ಯಂತ ಪ್ರಮುಖವಾದ ಭಾಗವನ್ನು ಆರಂಭಿಸೋಣ. ಫಸ್ಟ್ ಏನಿದೆ ಸರ್, ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಛತ್ತೀಸ್ಗಢ. ಸರ್, ಏನು ಓದ್ಬೇಕು ಸರ್ ಇದರಲ್ಲಿ? ನೋಡ್ರಿ, ಇದ್ರಾಗ ಏನು ಓದ್ಬೇಕಂತಂದ್ರೆ, ಬುಡಕಟ್ಟು ಕ್ರೀಡಾಪಟುಗಳಿಗೆ ಮಾತ್ರ ಮೀಸಲಾಗಿರುವ ಭಾರತದ ಮೊದಲ ರಾಷ್ಟ್ರೀಯ ಬಹು ಕ್ರೀಡಾಕೂಟವಾದ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟವು ಛತ್ತೀಸ್ಗಢದಲ್ಲಿ ನಡೆದಿದೆ. ಸರ್, ಬುಡಕಟ್ಟು ಕ್ರೀಡಾಪಟುಗಳಿಗೆ ಸೀಮಿತವಾದಂಥ ಮೊದಲ ಕ್ರೀಡೆ ಸರ್ ಇದು. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀ, ಹೌದಾ? ಬುಡಕಟ್ಟು ಕ್ರೀಡಾಪಟುಗಳಿಗೆ ಮಾತ್ರ ಮೀಸಲಾಗಿರುವ ಭಾರತದ ಮೊದಲ ರಾಷ್ಟ್ರೀಯ ಬಹು ಕ್ರೀಡಾಕೂಟವಾದ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಎಲ್ಲಿ ನಡೆದೈತೆ ಅಂದ್ರೆ ಛತ್ತೀಸ್ಗಢದಲ್ಲಿ ನಡೆದೈತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಛತ್ತೀಸ್ಗಢದಲ್ಲಿ ಇಷ್ಟು ಹೋದ್ರಿ. ಕ್ರೀಡಾಕೂಟದ ಅಧಿಕೃತ ಮಾಸ್ಕಟ್ ಕೇಳ್ತಾರೆ, ಮೋರ್ವೀರ್ ಅಧಿಕೃತ ಮಾಸ್ಕಟ್ ಆಗೈತಿ. ಅಧಿಕೃತ ಹಾಡು ಕೇಳ್ಬೋದು, ಚಾನ್ಸ್ ತೊಗೊಬೇಡಿ, ನೋಡ್ಕೊಂಬಿಡಿ. ಭಾರತ್ ಕಿ ಜನಜಾತಿ ವಕೇಲ್ ಛತ್ತೀಸ್ಗಢ ಸುಂದರ್ ಮೇಲ್ ಅಂತ ಅಧಿಕೃತ ಹಾಡಿದೆ. ಓಕೆ, ಇಷ್ಟು ಕೇಳ್ತಾರೆ ಸರ್. ಮತ್ತೇನು ಕೇಳ್ತಾರೆ ಸರ್ ಇಲ್ಲಿ? ಇವೇನು ಕೇಳಂಗಿಲ್ಲ ಸರ್, ಇದೇನು ಕೇಳಂಗಿಲ್ಲ. ಇಷ್ಟು ಓದ್ಕೊಳ್ಳಿ. ಕ್ರೀಡಾಕೂಟದ ವೈಶಿಷ್ಟ್ಯಗಳನ್ನು ಕೇಳ್ಬೋದು ಸರ್, ಕೇಳಬಹುದ್ರೆ ವೈಶಿಷ್ಟ್ಯಗಳನ್ನ ಏನು ಓದ್ಕೋಬೇಕ್ರಿ? ಈ ಕ್ರೀಡೆಯು ಒಟ್ಟು ಎಷ್ಟು ಪದಕಗಳನ್ನು, ಅಲ್ಲೇ ಪದಕಗಳನ್ನು ಕೊಟ್ರ, ಸೊ ಎಷ್ಟು ಕ್ರೀಡೆಗಳನ್ನು ಒಳಗೊಂಡೈತೆ ಅಂತ ಕೇಳ್ತಾರೆ. ನೋಡಿ, ಒಟ್ಟು 7 ಕ್ರೀಡೆಗಳನ್ನು ಒಳಗೊಂಡೈತಿರೋದು ಇಲ್ಲಿ ಐತಿಲ್ರಿ. ಒಟ್ಟು 7 ಕ್ರೀಡೆಗಳನ್ನು ಒಳಗೊಂಡೈತಿ. ಸೊ 7 ಪದಕ ಕೊಟ್ರ, 7 ಪದಕ ಇಸ್ ನಥಿಂಗ್ ಬಟ್ 7 ಸ್ಪೋರ್ಟ್ಸ್ ಅಂತ ಹೇಳ್ಬೋದು. ಅಥ್ಲೆಟಿಕ್ಸ್, ಫುಟ್ಬಾಲ್, ಹಾಕಿ, ವೇಟ್ ಲಿಫ್ಟಿಂಗ್, ಬಿಲ್ಲುಗಾರಿಕೆ, ಈಜು, ಕುಸ್ತಿ ಸೇರಿದಂತೆ ಒಟ್ಟು 7 ಪದಕಗಳನ್ನು ಒಳಗೊಂಡೈತಿ. ಸರ್, ಹಂಗಿದ್ರೆ ಇವೇನು ಸರ್, ಇವೇನಿವೆ ಇವು ಮಲ್ಲಕಂಬ, ಕಬಡ್ಡಿ ಅಂತ ಇವೆಲ್ಲ ನೋಡ್ರಿ ಪ್ರದರ್ಶನಗಳನ್ನು ಕೂಡ ಒಳಗೊಂಡೈತಿ. ಇದು ಜಸ್ಟ್ ಮಲ್ಲಕಂಬ ಮತ್ತು ಕಬಡ್ಡಿ ಅಂತ ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಬಟ್ ಯಾವುದಕ್ಕೂ ಇವೆರಡಕ್ಕೂ ಏನೈತೆ, ಪದಕಗಳು ಇಲ್ರಿ, ಪದಕ ಇಲ್ಲ, ಗೊತ್ತಿರ್ಬೇಕು. ಆಪ್ಷನ್ದಾಗ ಮತ್ತು ಮಲ್ಲಕಂಬ, ಕಬಡ್ಡಿ ಅಂತ ಕೊಟ್ರೆ ಹಾಗಕ್ಕೆ ಹೋಗ್ಬೇಡ್ರಿ, ಇಲ್ಲವು ಕ್ಲಿಯರಾಗಿ ಕೊಟ್ಟಾರ ಇನ್ಫಾರ್ಮೇಷನ್. ಓಕೆ, ಅದನ್ನು ಓದ್ಕೋಬೇಕಾಗುತ್ತೆ. ಒಟ್ಟು ಈ 7 ಕ್ರೀಡೆಗಳನ್ನ ನೆನಪಿಡ್ಕೋಬೇಕು. ಅವ್ರ ಅಪ್ಪಿತಪ್ಪಿ ಕ್ರೀಡೆಗಳನ್ನ ಏನಾದರೂ ಎಕ್ಸ್ಟ್ರಾ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಇವು 2 ಕ್ರೀಡೆಗಳನ್ನ ಕೊಡ್ತಾರೆ ಹೆಸರಲ್ಲಿ. ಸೊ 2 ಕ್ರೀಡೆಗಳು ಏನಾದರೂ ಕೊಟ್ರೆ ಇವು ಇಲ್ಲ ಅಂತ ನೀವು ಹಾಕಬೇಕು. ಓಕೆ, ಬನ್ನಿ ನೆಕ್ಸ್ಟ್ ಏನಿದೆ ಸರ್, ಇವೆಲ್ಲ ಓದ್ಬೇಕಾ ಸರ್? ಸರ್, ಇದೇನು ಬೇಡ ಸರ್, ಏನೂ ಬೇಡ. ನೋಡ್ರಿ, ಒಟ್ಟು ಟೋಟಲಾಗಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ 5 ರಾಜ್ಯಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಂತೆ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಗ್ರಸ್ಥಾನ ಪಡೆದೈತಿ. ಕರ್ನಾಟಕ 23 ಚಿನ್ನ, 8 ಬೆಳ್ಳಿ, 7 ಕಂಚು, ಒಟ್ಟು 38 ಪದಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನದಲ್ಲಿದೆ. ಸೆಕೆಂಡ್ ಥರ್ಡ್ ಕೇಳ್ತಾರೆ. ಸೆಕೆಂಡ್ ಥರ್ಡ್ ಕೇಳಿದ್ರೆ ಏನಾಗ್ತದೆ ಸರ್? ಜಾರ್ಖಂಡ್ ಮತ್ತು ಒಡಿಶಾ ಮತ್ತು ಜಾರ್ಖಂಡ್. ಸೊ ಈ 3 ಬರೆದಿಟ್ಕೊಳ್ರಿ. ಕರ್ನಾಟಕ, ಒಡಿಶಾ, ಜಾರ್ಖಂಡ್ ಪದಕ ಪಟ್ಟಿಯಲ್ಲಿ ಮೊದಲ 3 ಸ್ಥಾನದಲ್ಲಿದಾವೆ. ಶ್ರೇಷ್ಠ ಕ್ರೀಡಾಪಟು ಮಣಿಕಂಠ. ಯಾಕಂದ್ರೆ ಇವ್ರದ್ದು ಯಾಕೆ ಮೆನ್ಷನ್ ಮಾಡೋದಂದ್ರೆ ಕರ್ನಾಟಕದವರು ಸರ್, ಇವರು ಕರ್ನಾಟಕದ ಈಜುಪಟು. ಗೊತ್ತಿರಬೇಕು, ಮಣಿಕಂಠ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ. ಕರ್ನಾಟಕದವರು ಈಜುಪಟು ಆಗಿದ್ದಾರೆ. ಪುರುಷರ ವಿಭಾಗದಲ್ಲಿ ಶ್ರೇಷ್ಠ ಕ್ರೀಡಾಪಟು ಅಂತ ಕೊಟ್ಟಾರ. ಇಷ್ಟು ಗೊತ್ತಿರಬೇಕು. ಇವೆಲ್ಲ ಬೇಡ ಸರ್, ಇವೆಲ್ಲ ಬೇಡ ಸರ್, ವೇಸ್ಟ್. ಕೊನೆರೋ ಹಂಪಿ ಅಂತ ಕೊಟ್ಟರೆ GK ಪಾಯಿಂಟು.
2007ರಲ್ಲಿ ಭಾರತದ 2ನೇ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದರು. ತಮ್ಮ 15ನೇ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆದ ಅವರು ಮಹಿಳಾ ವಿಭಾಗದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಎಂಬ ಹಿರಿಮೆ ಹೊಂದಿದ್ದಾರೆ. ಕೊನೆಯರು ಹಂಪಿ ಅಂತ. ಸೊ ಇವರು ಮಹಿಳಾ ವಿಭಾಗದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರ, ಗೊತ್ತಿರಬೇಕು. ಒನ್ ವರ್ಡ್ ಕರೆಂಟ್ ಅಫೇರ್. ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಒಡಿಶಾ ಆತಿಥ್ಯ. ಸರ್ ಒನ್ ವರ್ಡ್ ಕರೆಂಟ್ ಅಫೇರ್. ಓಕೆ, ಇದೊಂದು ನೆನಪಿರ್ಬೇಕು ನಮಗೆ. ಭಾರತದ ಮೊದಲ ಬಾರಿಗೆ ಆತಿಥ್ಯ ವಹಿಸಲಿದ್ದು. ಸರ್ ಭಾರತ ಯಾವುದೇ ಒಂದು ಕ್ರೀಡೆ ಇರಲಿ, ಯಾವುದೇ ಒಂದು ಸಮಿತಿ ಇರಲಿ, ಯಾವುದೇ ಒಂದು ಶೃಂಗಸಭೆ ಇರಲಿ, ಏನಾದರೂ ಮೊದಲ ಬಾರಿಗೆ ಏನಾದರೂ ಆತಿಥ್ಯ ವಹಿಸುತ್ತಿದ್ದರೆ ಸರ್ ಪಕ್ಕಾ ಎಕ್ಸಾಮ್ ಬರುತ್ತೆ ಸರ್, ಪಕ್ಕಾ ಎಕ್ಸಾಮ್ ಬರುತ್ತೆ. ಇಂಪಾರ್ಟೆಂಟ್ ಸರ್, ಬರೆದಿಟ್ಕೊಂಡ್ಬಿಡ್ರಿ. ಭಾರತ ಮೊದಲ ಬಾರಿಗೆ ಆತಿಥ್ಯ ವಹಿಸಲಿದ್ದು ಯಾವುದು? ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಗೊತ್ತಿರಬೇಕು. ಪ್ರತಿಷ್ಠಿತ ಕ್ರೀಡಾಕೂಟ 2028ರಲ್ಲಿ ಭುವನೇಶ್ವರದಲ್ಲಿ ನಡೆಯಲಿದ್ದು, ಪೋಲೆಂಡ್ನಲ್ಲಿ ನಡೆದ ವಿಶ್ವ ಅಥ್ಲೆಟಿಕ್ ಆಡಳಿತ ಮಂಡಳಿ ಸಭೆಯಲ್ಲಿ ಭಾರತಕ್ಕೆ ಆತಿಥ್ಯದ ಹಕ್ಕನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಅಂದ್ರೆ ಲಾಸ್ಟ್ ಟೈಮ್ ನಡೆದಿತ್ತು ಸರ್. ಈಗ ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಮುಂಚೆ ನಡೆದಿತ್ತು, ಪೋಲೆಂಡ್ನಲ್ಲಿ ನಡೆದಿತ್ತು ರೀ. ಈಗ ನೆಕ್ಸ್ಟ್ ಏನು ನಡೆದೈತಿ, ಅವರು ಅಲ್ಲಿ ಪೋಲೆಂಡ್ನಾಗ ಅವ್ರು ಏನು ಮಾಡ್ಯಾರ, ನೆಕ್ಸ್ಟ್ ಭಾರತಕ್ಕೆ ಹಸ್ತಾಂತರ ಮಾಡ್ಯಾರ. 2028ರಲ್ಲಿ ನೀವು ನಡೆಸ್ರಿ ಅಂತ ಹಸ್ತಾಂತರ ಮಾಡ್ಯಾರ. ಹಾಗಾಗಿ ಈ ಪಾಯಿಂಟ್ ಕೊಟ್ಟಾರ. ಯಾವಾಗ ನಡೀತೈತೆ ಅಂದ್ರೆ ಸರ್ 2028ರಲ್ಲಿ ನಡೆದೈತಿ. 2028ರಲ್ಲಿ ನಡೆದೈತಿ. ಇಯರ್ ಕೂಡ ನೆನಪಿರಬೇಕು ನಮಗೆ, ಇಯರ್ ಕೂಡ ನೆನಪಿರಬೇಕು. ನೆಕ್ಸ್ಟ್ ಇದ್ರ ಜೊತೆ ಅಡಿಷನಲ್ ಪಾಯಿಂಟ್ ಕೊಟ್ಟಾರೆ ನಿಮಗೆ. 2036ರ ಒಲಿಂಪಿಕ್ಸ್ ಆತಿಥ್ಯಕ್ಕೆ ಒಲವು ತೋರಿರುವ ಭಾರತ. ಸೊ ಕೇಳ್ತಾರ, ಭಾರತ ಯಾವ ಒಂದು ವರ್ಷದಲ್ಲಿ ಒಲಿಂಪಿಕ್ಸ್ ಆತಿಥ್ಯವನ್ನು ವಹಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದೆ ಅಥವಾ ಒಂದು ಒಲವು ತೋರಿದೆ ಅಂತ ಕೇಳಿದ್ರೆ 2036 ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 2030ಕ್ಕೆ ಕಾಮನ್ವೆಲ್ತ್ ಗೇಮ್ಸ್ಗೆ ಅಹಮದಾಬಾದ್ ಆತಿಥ್ಯ ವಹಿಸಲಿದೆ. 2030ಕ್ಕೆ ಗುಜರಾತ್ನ ಅಹಮದಾಬಾದ್ ಕಾಮನ್ವೆಲ್ತ್ ಗೇಮ್ ನಡೆಸೋದೈತಿ. 2036ಕ್ಕೆ ನಮ್ಮ ಇಂಡಿಯಾದವರು ಒಲಿಂಪಿಕ್ ನಡೆಸಬೇಕಂತ ಡಿಸೈಡ್ ಮಾಡ್ಯಾರ. ಮತ್ತು ಅದರಲ್ಲಿ 2028ರಲ್ಲಿ ಏನು ಮಾಡ್ಯಾರ, 2028ರಲ್ಲಿ ಒಡಿಶಾದ ಭುವನೇಶ್ವರದಲ್ಲಿ ವಿಶ್ವ ಒಳಾಂಗಣ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಡೆಸಬೇಕಂತ ಡಿಸೈಡ್ ಮಾಡ್ಯಾರ. ಈ 3 ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಇದನ್ನು ಬಿಟ್ಟರೆ ಮತ್ತೆ ಎಕ್ಸಾಂಪಲ್ ಮತ್ತೆ ಏನು ಕೇಳಲ್ಲ ಸರ್, ಇಷ್ಟ ಸರಿ ಇದ್ರದ್ದು. ಉಳಿದಿರೋದು ಎಲ್ಲ ಓದ್ತಾ ಕೂಡಕ್ಕೆ ಹೋಗ್ಬೇಡ್ರಿ. ಯಾವ್ದು ಇಂಪಾರ್ಟೆಂಟ್ ಆಯ್ತು ಅಷ್ಟನ್ನ ಓದ್ಕೋರಿ. ನೆಕ್ಸ್ಟ್ ಸರ್, ನಿಷೇಧಿತ ಮದ್ದು ಸೇವನೆಯಲ್ಲಿ ಭಾರತ ಮೊದಲ ಸ್ಥಾನ. ವಿಶ್ವ ಅಥ್ಲೆಟಿಕ್ ಸಂಸ್ಥೆ ಅಥ್ಲೆಟಿಕ್ ಸಮಗ್ರತಾ ಘಟಕ ವರದಿ ಕೊಟ್ಟಾರ. ಸರ್ ಇದು ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ. ನಿಷೇಧಿತ ಮದ್ದು ಸೇವನೆಯಲ್ಲಿ ಭಾರತ ಏನೈತಿ, ಮೊದಲ ಸ್ಥಾನದಲ್ಲಿ ಐತಿ. ಓಕೆ, ಮದ್ದು ಸೇವನೆ ಅಂದ್ರೆ ಏನ್ರಿ, ಡೋಪಿಂಗ್ ಅಂತ ಕರಿತೀವಿ. ನಿಮ್ಗೆ ಯಾರಿಗಾದ್ರೂ ಗೊತ್ತಿರಬೇಕು, ಸ್ಪೋರ್ಟ್ಸ್ ರಿಲೇಟೆಡ್ ಸ್ಪೋರ್ಟ್ಸ್ ಪರ್ಸನ್ಸ್ ಯಾರಾದ್ರೂ ಕ್ರೀಡಾಪಟುಗಳು ಇದ್ರೆ ಗೊತ್ತಿರ್ತೈತಿ. ಡೋಪಿಂಗ್ ಅಂತ ಕರಿತೀವಿ ನಾವು. ಏನು ಮಾಡ್ತಾರೆ ಅಂತ ಇಂಜೆಕ್ಟ್ ಮಾಡ್ಕೋತಾರೆ ಸರ್, ಇಂಜೆಕ್ಟ್ ಮಾಡ್ಕೋತಾರೆ, ಪೌಡರ್ ತಗೋತಾರೆ. ಸೊ ಏನಾಗುತ್ತೆ, ನಮಗೆ ಆರ್ಟಿಫಿಷಿಯಲ್ ಆಗಿ ಎನರ್ಜಿ ಕ್ರಿಯೇಟ್ ಮಾಡ್ತದೆ. ಅಂಥವು ಯಾವ ಸ್ಪೋರ್ಟ್ಸ್ಗೆ ಇದು ಅಲೋ ಮಾಡಂಗಿಲ್ಲ. ಸೊ ಅದಕ್ಕೆ ಡೋಪಿಂಗ್ ಅಂತೀವಿ ನಾವು. ವಿಶ್ವದಲ್ಲೇ ಮೊದಲ ಸ್ಥಾನ ಪಡೆದಿದೆ ಯಾವುದು, ಭಾರತ. ನೆಕ್ಸ್ಟ್ ಯಾವ್ದು ಬರ್ತಾರೆ, ಆಫ್ರಿಕಾದ ಕಿನ್ಯಾ ದೇಶ 2ನೇ ಸ್ಥಾನದಲ್ಲಿದೆ. ಸೊ ಇಷ್ಟು ಗೊತ್ತಿರಬೇಕು. 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಸೊ ನಮ್ಮ ದೇಶ ಅಂತ ಗೊತ್ತಿದ್ರೆ ಸಾಕು ನಮಗೆ. ಯಾಕಂದರೆ ನಮ್ಮ ದೇಶ ಮೊದಲ ಸ್ಥಾನದಲ್ಲಿ ಐತಿ, ಅದನ್ನು ನೆನ್ಪಿಟ್ಕೊಂಡ್ರೆ. 2ನೇ ಸ್ಥಾನ 3ನೇ ಸ್ಥಾನ ಜಸ್ಟ್ ಓದ್ಕೊಳ್ಳಿ, ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ದ್ವಿತೀಯ ಚಂದ್ರಶೇಖರ್, ಧನಲಕ್ಷ್ಮಿ ಮತ್ತು ಪರ್ವೇಜ್ ಖಾನ್ ಇವ್ರ ಬಗ್ಗೆ ಯಾಕೆ ಹೈಲೈಟ್ ಮಾಡಿದ್ದೀನಿ ನೋಡ್ರಿ. ಇತ್ತೀಚೆಗೆ ಇವ್ರು ಏನು ಮಾಡ್ಯಾರ, ಈ ಡೋಪಿಂಗ್ ಟೆಸ್ಟ್ ಒಳಗೆ ಇವ್ರನ್ನ ಏನು ಮಾಡ್ಯಾರ, ಅಥ್ಲೆಟ್ಗಳನ್ನ ಇವ್ರನ್ನ ಇದಾಗೈತಿ, ಇವರು ಸಿಕ್ಕಾಕೊಂಡ್ರ. ಓಕೆ, ಈಗ ಇವ್ರನ್ನ ಏನು ಮಾಡ್ಯಾರ, ಕ್ರೀಡೆಯಿಂದ ಹೊರಗೆ ಹಾಕ್ಯಾರ ಇವ್ರನ್ನ. ಹಾಗಾಗಿ ಅವ್ರಲ್ಲಿ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದಂದ್ರೆ, ದ್ವಿತೀಯ ಚಂದ ಇತ್ತೀಚೆಗೆ ಸುದ್ದಿಯಲ್ಲಿರುವ ಶೇಖರ್ ಧನಲಕ್ಷ್ಮಿ ಅಥವಾ ಪರ್ವೇಜ್ ಖಾನ್ ಅವರು ಡೋಪಿಂಗ್ ಮದ್ದು ಸೇವನೆಯಲ್ಲಿ ಇವರು ಇದು ಮಾಡ್ಯಾರ. ಹಾಗಾಗಿ ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರ, ಅಥ್ಲೆಟಿಕ್ಸ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಸರ್, ಅಥ್ಲೆಟಿಕ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ, ಗೊತ್ತಿರಬೇಕು. KSP ಡಿಪಾರ್ಟ್ಮೆಂಟಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರೆ. KSP ಡಿಪಾರ್ಟ್ಮೆಂಟಲ್ಲಿ ಈ ರೀತಿ ಕ್ವಶನ್ ಕೇಳ್ತಾರ, ಗೊತ್ತಿರಬೇಕು. ಅಥ್ಲೆಟಿಕ್ಸ್ಗಳು. ಸೊ ಈ 3 ಮಂದಿ ಹೆಸರು ನೆನ್ಪಿಡ್ಕೋರೆ. ಕೇಳಲ್ಲ, ಬಟ್ ಕೇಳಬಹುದು, ಕೇಳೋ ಚಾನ್ಸಸ್ಸು ಐತಿ. ಯಾಕಂದ್ರೆ 50-50 ಐತೆ. 50-50 ಇದ್ದಲ್ಲಿ ನಾವು ಚಾನ್ಸ್ ತೊಗೊಳ್ಳೋದು ಬೇಡ ಸರ್. ಓಕೆ, ಓದ್ಕೊಂಬಿಡಿ. 2025ನೇ ಸಾಲಿನ ಹಾಕಿ ಇಂಡಿಯಾ ವಾರ್ಷಿಕ ಪ್ರಶಸ್ತಿ. ಸರ್ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಅವರು ಪ್ರಶಸ್ತಿ ಪ್ರದಾನ ಮಾಡ್ಯಾರ. ಸೊ ಇತ್ತೀಚೆಗೆ ಯಾರ ಪ್ರಶಸ್ತಿ ಪ್ರದಾನ ಮಾಡ್ತಾರಲ್ಲ ಅವ್ರನ್ನೂ ಕೇಳ್ತಾರೆ ಸರ್, ಯಾರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಮತ್ತು ಕ್ರೀಡೆ ಡೈರೆಕ್ಟಾಗಿ ಏನು ಗೊತ್ತಾ, ಕೇಂದ್ರ ಕ್ರೀಡಾ ಸಚಿವರು ಯಾರು ಕೇಳಿದ್ರೆ ಮನ್ಸುಖ್ ಮಾಂಡವೀಯ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ಹಾಗಾದರೆ 2025ನೇ ಸಾಲಿನ ಹಾಕಿ ಇಂಡಿಯಾದ ವಿವಿಧ ವಿಭಾಗದ ಪ್ರಶಸ್ತಿಗಳು ನೋಡ್ಕೊತಗೊಂಡು ಸರ್. ನಾವೀಗ ಯಾವ್ಯಾವ್ದು ನೋಡ್ಬೇಕು ಸರ್, ಎಲ್ಲ ಅವಶ್ಯಕತೆ ಇಲ್ಲ. ವರ್ಷದ ಆಟಗಾರ ಪ್ರಶಸ್ತಿ ನೋಡ್ಕೋರಿ, ಮತ್ತು ವರ್ಷದ ಆಟಗಾರ್ತಿ ಪ್ರಶಸ್ತಿ ನೋಡ್ಕೋರಿ, ಮೇಜರ್ ಧ್ಯಾನ್ ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ ನೋಡ್ಕೋರಿ. ಇವು 3 ನೋಡ್ಕೋರಿ. ವರ್ಷದ ಆಟಗಾರ ಯಾರ್ರಿ, ಹಾರ್ದಿಕ್ ಸಿಂಗ್ ಅದಾರ.
ವರ್ಷದ ಆಟಗಾರ್ತಿ ನವನೀತ್ ಕೌರ್ ಅದಾರ. ಮೇಜರ್ ಧ್ಯಾನ್ ಚಂದ್ ಜೀವಮಾನ ಸಾಧನೆ ಪ್ರಶಸ್ತಿ ಜಾಫರ್ ಇಕ್ಬಾಲ್ ಅದಾರ. ಸೊ ಇಷ್ಟು ನೋಡ್ಕೋಬೇಕು ಸರ್. ಉಳಿದಿರೋದು ಏನೋ ನೋಡೋ ಅವಶ್ಯಕತೆ ಇಲ್ಲ. ಇವು ತೆಳಗಿನ ಏನಾದ್ರು ಸರ್, ಇವೇನು ತೆಳಗೋದಲ್ಲ, ಇವೆಲ್ಲ ಓದ್ಬೇಡ್ರಿ, ಎಕ್ಸಾಮ್ ಬರಂಗಿಲ್ಲ. ವರ್ಷದ ಅಂಪೈರ್ ಗೌರವ ಕನ್ನಡದ ರಘುಪ್ರಸಾದ್. ಸೊ ಕನ್ನಡದವರು ನಮ್ಮ ಕನ್ನಡಿಗರ ಅಂತಂದ್ರೆ ಓದಬೇಕು. ಯಾಕಂದ್ರೆ KA ಕನ್ನಡದ ಮೇಲೆ ಭಾಳ ಪ್ರೀತಿ ಸರ್, ಕನ್ನಡದ ಮೇಲೆ ಭಾಳ ಪ್ರೀತಿ. ಅವ್ರು DSCTದಾಗ ಅರ್ಧಕ್ಕರ್ಧ ನಿಮ್ದು ಕ್ವಶನ್ ಬರೋದು DSCTದಾಗ ತಗೊಳ್ತಾರೆ 50ಕ್ಕೆ 50. ಆಯ್ತಾ? ಹಾಗಾಗಿ ಕನ್ನಡದ ರಘುಪ್ರಸಾದ್ ಅವರು ವರ್ಷದ ಅಂಪೈರ್ ಗೌರವ ಪಡ್ಕೊಂಡಾರ, ಗೊತ್ತಿರಬೇಕು. ಹಾಕಿ ಇಂಡಿಯಾ ಸ್ಥಾಪನೆ ಸರ್, GK ರಿಲೇಟೆಡ್ ಓದ್ಕೊಳ್ಳಿ. 2009 ಹಾಕಿ ಇಂಡಿಯಾ ಸ್ಥಾಪನೆ ಆಗುತ್ತಾ. ಕೇಂದ್ರ ಕಚೇರಿ ನವದೆಹಲಿ ಒಳಗೈತಿ. ದಿಲೀಪ್ ಟಿರ್ಕಿ ಅಂತ ಇವರು ಅಧ್ಯಕ್ಷರಿದ್ದಾರೆ, ಪ್ರಸ್ತುತ ಅಧ್ಯಕ್ಷರಿದ್ದಾರೆ. ಕಾರ್ಯದರ್ಶಿಯವರು ಬೋಲಾನಾಥ್ ಸಿಂಗ್ ಅವರು ಅದಾರ. ಸೊ ಕೋಚ್ ಇವ್ರನ್ನೇನು ಕೇಳಂಗಿಲ್ಲ, ಮಹಿಳಾ ಕೋಚು ಪುರುಷರ ಕೋಚ್ ಏನು ಕೇಳಂಗಿಲ್ಲ, ಸುದ್ದಿ ಒಳಗಿಲ್ಲ. ಸೊ ಇದನ್ನು ಓದ್ಕೊಳ್ಳಿ. ಹಾಕಿ ಇಂಡಿಯಾ ಮತ್ತು ಅದು ಯಾವಾಗ ಸ್ಥಾಪನೆ ಆಯಿತು, ಕೇಂದ್ರ ಕಚೇರಿಯಲ್ಲಿದೆ, ಅದರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನ 4 ಪಾಯಿಂಟ್ ಓದ್ಕೊಳ್ಳಿ. ಓಕೆ. ವಿಶ್ವ ಪ್ಯಾರಾ ಆರ್ಚರಿ ಸೀರೀಸ್ನ ಮಹಿಳಾ ಕಾಂಪೌಂಡ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನ ಗೆದ್ದ ಪಾಯಲ್ ನಾಗ್. ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಬ್ಯಾಂಕಾಕ್ನಲ್ಲಿ ಜರುಗಿದ, ನೋಡ್ರಿ ಎಲ್ಲಿ ನಡೆದಿದೆ, ಬ್ಯಾಂಕಾಕ್ನಲ್ಲಿ ನಡೆದೈತ್ರಿ, ಅದು ಇಂಪಾರ್ಟೆಂಟ್ ಆಗಿ. ವಿಶ್ವ ಪ್ಯಾರಾ ಆರ್ಚರಿ ಸೀರೀಸ್ನ ಮಹಿಳಾ ಕಾಂಪೌಂಡ್ ವೈಯಕ್ತಿಕ ವಿಭಾಗ ಎಲ್ಲಿ ನಡೀತು ಅಂತ ಕೇಳಿದ್ರೆ, ಅಥವಾ ವಿಶ್ವ ಪ್ಯಾರಾ ಆರ್ಚರಿ ಎಲ್ಲಿ ನಡೀತು ಅಂತ ಕೇಳಿದ್ರೆ ಬ್ಯಾಂಕಾಕ್ನಲ್ಲಿ ನಡೀತು. 1 ಪಾಯಿಂಟ್ ನಮಗೊಂದು ಕರೆಂಟ್ ಅಫೇರ್ ಸಿಗ್ತಿಲ್ಲ. ಓಕೆ. ಬ್ಯಾಂಕಾಕ್ನಲ್ಲಿ ಜರುಗಿದ ಈ ಆವೃತ್ತಿ ವಿಶ್ವ ಪ್ಯಾರಾ ಆರ್ಚರಿ ಸೀರೀಸ್ನ ಮಹಿಳೆಯರ ಕಾಂಪೌಂಡ್ ವೈಯಕ್ತಿಕ ವಿಭಾಗದಲ್ಲಿ ಶೀತಲ್ ವಿರುದ್ಧ, ಯಾರ ವಿರುದ್ಧ ಸರ್? ಶೀತಲ್ ವಿರುದ್ಧ ಪಾಯಲ್ ನಾಗ್ ಅವರು ಗೆಲುವು ಸಾಧಿಸಿದ್ದಾರೆ. ಇಂಪಾರ್ಟೆಂಟ್ ಏನು ಸರ್ ಇಲ್ಲಿ? ಯಾಕಂದ್ರೆ ಇವರಿಗೆ ಕೈ ಇಲ್ಲ ಸರ್, ಕಾಲು ಇಲ್ಲ. ಕೈ ಇಲ್ಲ, ಕಾಲಿಲ್ಲ, ಎರಡು ಏನೂ ಇಲ್ಲ. ಶೀತಲ್ ಅವ್ರಿಗೆ ಕೈ ಇಲ್ಲ ಸರ್, ಈ ಪಾಯಲ್ ನಾಗ್ ಅವ್ರಿಗೆ ಕೈ ಇಲ್ಲ, ಕಾಲು ಇಲ್ಲ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತಾ, ಒಂದು ದೊಡ್ಡ ಸಾಧನೆ ಅಂತಲೇ ಹೇಳಬಹುದು. ಇದೇ ಟೂರ್ನಿಯಲ್ಲಿ ಶೀತಲ್ ಮತ್ತು ಪಾಯಲ್ ಅವರು ಇಬ್ಬರು ಜೊತೆಗೂಡಿ ಮಹಿಳಾ ತಂಡ ವಿಭಾಗದಲ್ಲಿ ಚಿನ್ನ ಗೆದ್ದರು. ಇದು ಪಾಯಿಂಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಒಟ್ಟು 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್ ಓದ್ಕೊಳ್ಳಿ. ಸರ್ ಇವು ನೋಡಿ, ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ ಸರ್. ಅದೇ ಹೇಳ್ತಿಲ್ಲ ಸರ್, ನಿಮಗೆ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ನಿಮಗೆ ಎಕ್ಸಾಮ್ದಲ್ಲೇ ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದ್ದೆ, ಈಗ ಈ ಪುಟದಲ್ಲಿರೋ ಈ ವಿಷಯ ನಿಮಗೆ ಎಕ್ಸಾಮ್ಗೆ ಅಷ್ಟೊಂದು ಮುಖ್ಯ ಅಲ್ಲ ಸರ್. ನೋಡಿ ಇವೆಲ್ಲ ಅಷ್ಟೊಂದು ಮುಖ್ಯ ಅಲ್ಲ ನಿಮಗೆ, ಆಯಿತಾ? KSPದವರಿಗೆ ಮತ್ತು ಬೇರೆ ಎಕ್ಸಾಮ್ಸ್ಗೆ ಇದು ಬೇಕಾಗೇ ಇಲ್ಲ. ಇದನ್ನು ಸ್ಕಿಪ್ ಮಾಡಬೇಕು, ಇದನ್ನೆಲ್ಲ ನೀವು ಸ್ಕಿಪ್ ಮಾಡಿಬಿಡ್ರಿ. ಇದ್ರ ಬದಲು ಏನು ಮಾಡ್ಬೋದು, ನೀವು ಮುಂದಿನ ಪ್ಯಾರಾದಲ್ಲಿರುವ ಈ ಪಾಯಿಂಟನ್ನು ಇದೆಯಲ್ಲ, ಈ ಪಾಯಿಂಟ್ ಓದ್ಕೊಡ್ರಿ. ನೋಡ್ರಿ ಈ ಪಾಯಿಂಟ್ ಓದ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಇದನ್ನೆಲ್ಲ ಓದ್ಕೊತ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇದೇ ತುಂಬ ಇಂಪಾರ್ಟೆಂಟ್. ಯಾವ್ದು ಓದಬೇಕು, ಯಾವ್ದು ಓದಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಯಾವ್ದು ಓದಬೇಕು, ಯಾವ್ದು ಬಿಡಬೇಕು ಅಷ್ಟೇ, ಅದು ಇಂಪಾರ್ಟೆಂಟ್ ಆಗುತ್ತೆ. 2 ಕೈಗಳಿಲ್ಲದ ಶೀತಲ್ಗೆ ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ. ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ ಯಾರು ಸಿಕ್ಕಿದ್ರೆ ಕೇಳ್ತಾರೆ ಸರ್ ಎಕ್ಸಾಮ್ದಾಗ. ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ ಶೀತಲ್ಗೆ ಸಿಕ್ಕೈತೆ ಸರ್. ಓಕೆ, ಇದನ್ನ ಓದ್ಕೊಳ್ಳಿ. ಇಲ್ಲ ಅದನ್ನ ಕೊಟ್ಟರೆ 2025 ವರ್ಷದ ಪ್ಯಾರಾ ಆರ್ಚರ್ ಪ್ರಶಸ್ತಿ ಘೋಷಣೆ ಆಗೈತಿ. ಇವ್ರು ಎಲ್ಲಿಯವರು ಅಂತಂದ್ರೆ ಕಾಶ್ಮೀರದ 19 ವರ್ಷದ ಶೀತಲ್. ಸೊ ಶೀತಲ್ ಅವರು ಕಾಶ್ಮೀರದವರು. ಆ ಕಾಶ್ಮೀರದ 19 ವರ್ಷದ ಶೀತಲ್ ಅವ್ರು ಏನಾರಲ್ಲ, ಅವರಿಗೆ ಓಕೆ, ಕಾಶ್ಮೀರದ 19 ವರ್ಷದ ಶೀತಲ್ ಅವರಿಗೆ ಈ ಮಾಡೋ 2025 ವರ್ಷದ ಪ್ಯಾರಾ ಆರ್ಚರಿ ಪ್ರಶಸ್ತಿಯನ್ನು ಘೋಷಣೆ ಮಾಡ್ಯಾರ. ಓಕೆ, ಗೊತ್ತಿರಬೇಕು. 2024ರಲ್ಲಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ರು. ಯಾರು? ಶೀತಲ್ ಅವರು. ಜಮ್ಮು ಕಾಶ್ಮೀರದ 19 ವರ್ಷದ ಅಥ್ಲೆಟ್ ಅವರು 2025 ವಿಶ್ವ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಮತ್ತು ಏಕೈಕ ಮಹಿಳಾ ತೋಳಿಲ್ಲದ ಬಿಲ್ಲುಗಾರ್ತಿ. ಇಂಪಾರ್ಟೆಂಟ್ ಸರ್, ಇದು ಹೈಲೈಟ್. ಇದನ್ನ ಪಾಯಿಂಟ್ ಓದ್ಕೊಳ್ರಿ ನಾವು, ಆಯಿತಾ? ಇನ್ನು ಇದನ್ನೆಲ್ಲ ಓದ್ಕೋಬೇಕು ಸರ್, ಇದೇನು ಬೇಡ ಸರ್, ಇದೇನು ಎಕ್ಸಾಮ್ದಾಗ ಕೇಳಂಗಿಲ್ಲ ನಿಮಗೆ. ಇದನ್ನ ಕೇಳಂಗಿಲ್ಲ, ಬೇಡ ಸರ್ ಇದು. CSK ಹಾಲ್ ಆಫ್ ಫೇಮ್ಗೆ ರೈನಾ ಮತ್ತು ಹೆಡನ್ ಎಕ್ಸಾಮ್ದಾಗ ಕೇಳ್ತಾರೆ ಸರ್. ಯಾಕಂದ್ರೆ RCB ಕೇಳಿದ್ರು ಲಾಸ್ಟ್ ಟೈಮ್, RCB ಕೇಳಿದ್ರೆ ಈ ಸಲ CSK ಕೇಳ್ತಾರೆ ರೀ. ಭಾರತದ ಮಾಜಿ ಆಲ್ರೌಂಡರ್ ಸುರೇಶ್ ರೈನಾ ಮತ್ತು ಆಸ್ಟ್ರೇಲಿಯಾದ ಮಾಜಿ ಬ್ಯಾಟರ್ ಮ್ಯಾಥ್ಯೂ ಹೆಡನ್ ಅವರಿಗೆ ಚೆನ್ನೈ ಸೂಪರ್ ಕಿಂಗ್ ಹಾಲ್ ಆಫ್ ಫೇಮ್ ಗೌರವ ಪ್ರದಾನ ಮಾಡಿದೆ. ಇದೇ ಮೊದಲ ಬಾರಿಗೆ ಹಾಲ್ ಆಫ್ ಫೇಮ್ ಪ್ರಾರಂಭವಾಗಿದೆ ಅಲ್ಲಿ CSK ಟೀಮ್ದಲ್ಲಿ, ಅಷ್ಟು ಗೊತ್ತಿರಬೇಕು. ಏಷ್ಯನ್ ಮಹಿಳಾ ಫುಟ್ಬಾಲ್ ಕಪ್ ಪ್ರಶಸ್ತಿ ಜಪಾನ್ ಚಾಂಪಿಯನ್ ಸಿಕ್ಕತ್ತರ. ಇತ್ತೀಚೆಗೆ ಏಷ್ಯನ್ ಮಹಿಳಾ ಫುಟ್ಬಾಲ್ ಕಪ್ ಪ್ರಶಸ್ತಿ ಯಾರು ಚಾಂಪಿಯನ್ ಆದ್ರೆ ಅಂದ್ರೆ ಜಪಾನ್ ದೇಶ ಚಾಂಪಿಯನ್ ಆಗೈತಿ, ಗೊತ್ತಿರಬೇಕು. ಆತಿಥ್ಯ ಯಾವುದು ವಹಿಸ್ಕೊಂಡಿತ್ತು ಸರ್? ಆತಿಥ್ಯ ಆಸ್ಟ್ರೇಲಿಯಾ ವಹಿಸ್ಕೊಂಡಿತ್ತು. ಫೈನಲ್ದಲ್ಲಿ ಇದೇ ಆಸ್ಟ್ರೇಲಿಯಾ ಟೀಮನ್ನು ಸೋಲಿಸಿ ಜಪಾನ್ದವರು ಚಾಂಪಿಯನ್ ಆಗ್ಯಾರ, ಗೊತ್ತಿರಬೇಕು. ವಿಶ್ವಕಪ್ ಅರ್ಹ ತಂಡಗಳು ಒಟ್ಟು ಈಗ ಏನು ಏಷ್ಯನ್ ಮಹಿಳಾ ಫುಟ್ಬಾಲ್ ಕಪ್ ಪ್ರಶಸ್ತಿ ಇತ್ತಲ್ಲ, ಇಲ್ಲಿ ಏನಾದರೂ ವಿನ್ ಆದ್ರೆ, ಚಾಂಪಿಯನ್ ಆದ್ರೆ, ಮುಂದೆ ಏನು ಮಾಡ್ತಾರೆ ಅವರು? ವಿಶ್ವಕಪ್ಪಿಗೆ ಅವರು ಕ್ವಾಲಿಫೈ ಆಗ್ತಾರೆ. ಹಾಗಾಗಿ ವಿಶ್ವಕಪ್ಪಿಗೆ ಅರ್ಹ ತಂಡಗಳು ಎಷ್ಟಂದ್ರೆ ಒಟ್ಟು 6 ತಂಡಗಳು ಅರ್ಹ ಆಗ್ಯಾವ. ಅದರಲ್ಲಿ ಬ್ರೆಜಿಲ್ನಲ್ಲಿ
ಸಾರಿ ಒಂದು ನಿಮಿಷ. ಬ್ರೆಜಿಲ್ನಲ್ಲಿ ನಡೆಯಲಿರುವ ಮಹಿಳಾ ವಿಶ್ವಕಪ್ಗೆ ಅರ್ಹತೆ ಪಡೆದವು. ಸೊ ಕೇಳ್ತಾರೆ ಎಲ್ಲಿ ನಡೆದವ್ರಿ ಸರ್? ಮುಂದಿನ ವಿಶ್ವಕಪ್ ಎಲ್ಲಿ ನಡೀತದೆ ಡೈರೆಕ್ಟ್ ಇದೇ ರೀತಿ ಸರ್ ಕ್ವಶನ್ ಡೈರೆಕ್ಟಾಗಿ ಕೊಟ್ಟಿಲ್ಲರಿ ಇಲ್ಲಿ. ವಿಶ್ವಕಪ್ ಮಹಿಳಾ ವಿಶ್ವಕಪ್ ಮುಂದಿನ ಮಹಿಳಾ ವಿಶ್ವಕಪ್ ಎಲ್ಲಿ ನಡೀತೈತೆ ಅಂತ ಎಲ್ಲಿ ಡೈರೆಕ್ಟಾಗಿ ಯಾವುದೂ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇಲ್ಲ. ಬಟ್ ಇಲ್ಲಿ ಕೊಟ್ಟಾರೆ ಅದನ್ನ ಒಳಗೆ ಬ್ರೆಜಿಲ್ನಲ್ಲಿ ನಡೀತೈತ್ರಿ. ಇದು ಇಂಪಾರ್ಟೆಂಟ್ ರೀ ನಮಗೆ. ಬ್ರೆಜಿಲ್ನಲ್ಲಿ ಮಹಿಳಾ ವಿಶ್ವಕಪ್ ನಡೀತೈತಿ, ಅದು ಗೊತ್ತಿರ್ಬೇಕು. ಅಲ್ಲಿ 6 ತಂಡಗಳು ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಅರ್ಹತೆ ಪಡ್ಕೊಂಡವು. ಯಾವ್ಯಾವ ದೇಶ ಸರ್? ಜಪಾನ್, ಆಸ್ಟ್ರೇಲಿಯಾ, ಚೀನಾ, ದಕ್ಷಿಣ ಕೊರಿಯಾ, ಫಿಲಿಪೈನ್ಸ್, ಉತ್ತರ ಕೊರಿಯಾ. ಹೆಂಗೆ ನೆನ್ಪಿಡ್ಕೋತೀರಿ? ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ ನೆನ್ಪಿಡ್ಕೋರಿ. ಜಪಾನ ಮತ್ತು ಚೀನಾದ ನೋಡಕ್ಕೆ ಒಂಥ ಥರ ನೆನ್ಪಿಡ್ಕೊಂಡ್ಬಿಡ್ರಿ. ಆಸ್ಟ್ರೇಲಿಯಾ ಮತ್ತು ಫಿಲಿಪೈನ್ಸ್ ನೆನ್ಪಿಡ್ಕೊಂಡ್ಬಿಡ್ರಿ. ಇಷ್ಟು ನೆನ್ಪಿಡ್ಕೊರಿ. ಇದಂತ ನೆನ್ಪಿಡ್ಕೊಳ್ಬೇಕು, ನೀವು ಏನು ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ ಶಾರ್ಟ್ಕಟ್ಸ್ ಅದಾವೆ, ಎಲ್ಲೆಲ್ಲಿ ಟ್ರಿಕ್ಸ್ ಅದಾವೆ ನಾನು ಹೇಳ್ತೀನಿ. ಉಳಿದ ಕಡೆ ಯಾವುದು ಓದಬೇಕು, ಯಾವುದು ರಟ್ಟ ಮಾಡ್ಬೇಕಂದ್ರೆ ನೀವು ರಟ್ಟ ಮಾಡಲೇಬೇಕು. ಯುವ ಚೆಸ್ ಪಟು ಮಯಾಂಕ್ ಚಕ್ರವರ್ತಿ ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಸೊ ಕೇಳ್ತಾರೆ ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರಾದ್ರೂ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ ಸರ್. ಯಾರ್ರೀ? ಮಯಾಂಕ್ ಚಕ್ರವರ್ತಿ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಇಷ್ಟ ರೀ ಇದೇನು ಬೇರೆ ನೀವು ಇದ್ರವಾಗ PhD ಮಾಡೋ ಅವಶ್ಯಕತೆನೇ ಇಲ್ಲ. ಈಗ ಅಂದರೆ ಇವ್ರು ಏನು ಮಾಡ್ತಾರೆ, ಸ್ವೀಡನ್ನ ಫಿಲಿಡೆಲ್ಫಿಯಾ ಲಿಂಡ್ ಅಂದ್ರೆ ಗ್ರೇನ್ ವಿರುದ್ಧ ಅಂತಿದ್ದಾರೆ. ಅಲ್ಲಿ ಫಿಲಿಡೆಲ್ಫಿಯಾ ಅಂತಿದ್ರು, ಅವರು ಫಿಲಿಡೆಲ್ಫಿಯಾ ಲಿಂಡ್ ಅಂತಾರೆ. ಅವರ ವಿರುದ್ಧ ಏನು ಗೆಲ್ಲುವ ಮೂಲಕ ಇವ್ರು ಏನಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಆದ್ರೆ. ಬಟ್ ಎಕ್ಸಾಮ್ನಲ್ಲಿ ಏನು ಕೇಳಿದ್ರೆ ಡೈರೆಕ್ಟ್ ಇದೊಂದು ಕ್ವಶನ್ ಕೇಳಿದ್ರೆ ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿಬಿಡ್ತಾರೆ. ಅಷ್ಟು ಗೊತ್ತಿರ್ಬೇಕು ನಿಮ್ಗೆ. 18 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ IPL ಟೂರ್ನಿ ಉದ್ಘಾಟನೆ. ಸರ್ ಇಷ್ಟು ವರ್ಷ IPL ನಡೆದೈತ್ರಿ, 18 ವರ್ಷ ಆಯ್ತು. ಬಟ್ ಯಾವ ವರ್ಷನೂ ಏನಾಗೈತಿ IPL ಅಂದ್ರೆ ಯಾವಾಗ ಇಲ್ಲಿ ಆರಂಭ ಆದಾಗಿಂದನು ಬೆಂಗಳೂರಿನಲ್ಲಿ ಏನಾಯ್ತು ಒಟ್ಟು ಇದು ಆಗಿರಲಿಲ್ಲ, ಯಾವತ್ತೂ ಸೆಲೆಬ್ರೇಷನ್ ಆಗಿರಲಿಲ್ಲ, ಅಂದರೆ ಓಪನಿಂಗ್ ಸೆರೆಮನಿ ಆಗಿರಲಿಲ್ಲ. ಫಸ್ಟ್ ಟೈಮ್ ಏನು ಮಾಡತ್ತಾರೆ ಬೆಂಗಳೂರಿನಲ್ಲಿ IPL ಓಪನಿಂಗ್ ಸೆರೆಮನಿ ಆಗೈತಿ. IPL ಮುಗಿಯಕ್ಕೆ ಬಂದೈತಿ, ಈಗ ಇವತ್ತು ಫೈನಲ್ ಐತಿ. ಆದರೆ ಇಲ್ಲಿ ಕರೆಂಟ್ ಅಫೇರ್ದಾಗ ಇರೋದ್ರಿಂದ ನಾನು ಹೇಳಬೇಕಾಗತ್ತೆ. ಓಕೆ, 19ನೇ ಆವೃತ್ತಿ. ಎಷ್ಟನೇ ಆವೃತ್ತಿ ಸರ್? ಈಗ ಇವತ್ತೆಲ್ಲ ಯಾರ್ಯಾರು ಮ್ಯಾಚ್ ನೋಡತ್ರಿ ಎಲ್ಲರಿಗೂ ಗೊತ್ತಿರಲಿ, ಇದು 19ನೇ ಆವೃತ್ತಿ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. RCB ಮತ್ತು GT ಐತ್ರಿ. ಯಾವ್ದು ಗೆಲ್ಲುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ. ಅದು ಗೆದ್ಮೇಲೆ ಆಮೇಲೆ ಕರೆಂಟ್ ಅಫೇರ್ಸ್ದಾಗ ಬರುತ್ತೆ, ಅದನ್ನ ಮುಂದಿನ ಮ್ಯಾಚ್ದಾಗ ಕವರ್ ಮಾಡ್ತಾನೆ. ಆದರೆ ಇದು ಇವತ್ತು ನಾವು ಈ ಮ್ಯಾಚ್ ಫೈನಲ್ ಮ್ಯಾಚ್ ನೋಡತ್ತಿಲ್ಲ, ಹಾಗಾಗಿ ಇದು ಎಷ್ಟನೇ ಆವೃತ್ತಿ ಅನ್ನೋದು ನಮ್ಗೆ ಗೊತ್ತಿರಬೇಕು. 1 ಮಾರ್ಕ್ಸ್ ಬರ್ತಾರೆ ನಮ್ಗೆ ಇದ್ರಿಗೆ. 19ನೇ ಆವೃತ್ತಿ ಇದು. ಓಕೆ, ಬೆಂಗಳೂರಿನಲ್ಲಿ ಆರಂಭವಾಯಿತು. ಸೊ ಫಸ್ಟ್ ಮ್ಯಾಚ್ ಬೆಂಗಳೂರಿನಲ್ಲಿ ಆರಂಭ ಆಗೈತೆ. ಸೊ ಓಪನಿಂಗ್ ಸೆರೆಮನಿನೂ ಬೆಂಗಳೂರಿನಲ್ಲಿ ಆರಂಭ ಆಗೈತೆ, ಗೊತ್ತಿರಬೇಕು. 19ರ ಆವೃತ್ತಿಯ ಉದ್ಘಾಟಕ ಪಂದ್ಯಗಳು RCB ಮತ್ತು ಸನ್ರೈಸರ್ಸ್ RCB ಹೈದರಾಬಾದ್ ನಡುವೆ ಜರುಗೈತಿ. ಫಸ್ಟ್ RCB ವರ್ಸಸ್ ಹೈದರಾಬಾದ್ ಇತ್ತು, ಅದ್ರ ಮಧ್ಯೆ ನಡೆದೈತಿ 19ರ ಆವೃತ್ತಿಯ ಮೊದಲ ಪಂದ್ಯ, ಉದ್ಘಾಟನಾ ಪಂದ್ಯ ಅಂತ ಕರಿತೀವಿ ನಾವು. IPL ಪಂದ್ಯಗಳ ಮೊದಲ ಆವೃತ್ತಿ ಯಾವಾಗ ಆರಂಭ ಆಯ್ತು ಅಂದ್ರೆ 2008ರಲ್ಲಿ ಆರಂಭ ಆಗೈತೆ ಸರ್. ಪ್ರಸ್ತುತ 2026ರಲ್ಲಿ ನಡೆಯುತ್ತಿರುವ IPL ಆವೃತ್ತಿಯು 19ನೇ ಆವೃತ್ತಿಯಾಗಿದೆ, ಗೊತ್ತಿರ್ಬೇಕು ಸರ್ ನಿಮ್ಗೆ. ಮತ್ತು IPL ಪಂದ್ಯಾವಳಿಯನ್ನು ಯಾರು ನಡೆಸ್ತಾರೆ? BCCI ನಡೆಸುತ್ತೆ ಸರ್. BCCI ನಡೆಸುತ್ತೆ. ಇದುವರೆಗೆ IPLನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು CSKದವರು ತಲಾ 5 ಬಾರಿ ಚಾಂಪಿಯನ್ಗಳನ್ನು ಆಗ್ಯಾರ. ಅಂದರೆ ಫಸ್ಟ್ ಅತಿ ಹೆಚ್ಚು ಚಾಂಪಿಯನ್ ಆಗಿದ್ದು ಯಾರು ಅಂತ ಕೇಳಿದ್ರೆ ನೀವು 2 ಹೆಸರು ಹೇಳ್ಬೇಕಾಗತ್ತೆ ರೀ. ಯಾವುದಂದ್ರೆ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್. ಇಬ್ಬರು ಕೂಡ ತಲಾ 5 ಬಾರಿ ಏನು ಮಾಡ್ಯಾರ? ಚಾಂಪಿಯನ್ಶಿಪ್ ಪಟ್ಟವನ್ನು ಪಡ್ಕೊಂಡಾರ. ನೆಕ್ಸ್ಟ್ ಸರ್ ಏನೈತಿ ನೋಡ್ರಿ, ಮುಂದೆ ಕೊಟ್ಟಾರ. ಭಾರತೀಯ ಕ್ರಿಕೆಟ್ ಮಂಡಳಿ ಯಾವಾಗ ಸ್ಥಾಪನೆ ಆಗುತ್ತೆ? ಯಾಕಂದ್ರೆ ಭಾಳ ನ್ಯೂಸ್ನ ಐತಿ, IPL ಸುದ್ದಿ ಒಳಗೈತಿ. ಇತ್ತೀಚೆಗೆ ಕ್ರೀಡೆಯಲ್ಲಿ ಬಹಳ ದೊಡ್ಡ ಸಾಧನೆ ನಡೆದವು ಎಲ್ಲ. ಹಾಗಾಗಿ ಭಾರತೀಯ ಕ್ರಿಕೆಟ್ ಮಂಡಳಿ ಬಗ್ಗೆ ನೀವು ನೋಡ್ಕೊಳ್ಳೇಬೇಕಾಗತ್ತೆ, ಮಿಸ್ ಮಾಡಬೇಡಿ. ಸ್ಥಾಪನೆ ಆಗಿದ್ದು 1928ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಕೇಂದ್ರ ಕಚೇರಿ ಐತಿ. ಪ್ರಸ್ತುತ ಅಧ್ಯಕ್ಷರು ಯಾರು ಕೇಳಿದಾರ? ಬಹಳ ಇಂಪಾರ್ಟೆಂಟ್, ಮಿಥುನ್ ಮಾನಸ್ ಅಂತ ಇದಾರೆ. ಮಿಥುನ್ ಮಾನಸ್ ಅವರು ಪ್ರಸ್ತುತ BCCI ಅಥವಾ ಭಾರತೀಯ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರದಾರ. ಉಪಾಧ್ಯಕ್ಷರು ಕೇಳಂಗಿಲ್ಲ ಸರ್, ರಾಜೀವ್ ಶುಕ್ಲಾ ಅವರದಾರ, ನೋಡ್ಕೊಳ್ಳಿ. ಬಟ್ ಕಾರ್ಯದರ್ಶಿ ಕೇಳ್ತಾರ ದೇವಜಿತ್ ಸಾಕಿಯಾ ಅವರು ಏನದಾರ? ಕಾರ್ಯದರ್ಶಿ ಅವರು ಅದಾರ. ಪುರುಷರ ಕೋಚ್ ಕೇಳ್ತಾರ, ಪುರುಷರ ಕೋಚ್ ಗೌತಮ್ ಗಂಭೀರ್ ಅವರು ಅದಾರ. ಮಹಿಳಾ ಕೋಚ್ ಯಾರು? ಅಮೋಲ್ ಮಜುಮ್ದಾರ್ ಅದಾರ. ಅಮೋಲ್ ಮಜುಮ್ದಾರ್. ಇಷ್ಟು ಪಾಯಿಂಟ್ನ ನೀವು ಓದ್ಕೋಬೇಕಾಗತ್ತ. ನೆಕ್ಸ್ಟ್, ಇತಿಹಾಸದ KN ಪಣಿಕರ್ ನಿಧನ. ಸರ್ ಇತಿಹಾಸದ KN ಪಣಿಕರ್ ನಿಧನ ಆಗ್ಯಾರ. ಏನು ಕೇಳ್ಬೋದು ಸರ್ ಎಕ್ಸಾಮ್ದಲ್ಲಿ? ನೋಡ್ರಿ, ಇದೊಂದು ಪಾಯಿಂಟ್ ಓದ್ಕೊಂಡ್ಬಿಡ್ರಿ. KN ಪಣಿಕರ್ ಅವರು ಇತ್ತೀಚೆಗೆ ನಿಧನರಾದ KN ಪಣಿಕರ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಡೈರೆಕ್ಟ್ ಹಿಟ್ ಕ್ವಶನ್, ಇತಿಹಾಸಕಾರ ಅಂತ ಬರೆದ್ಬಿಡ್ರಿ. ಇದನ್ನ ಬಿಟ್ಟು ಮತ್ತೇನು ನೀವು PhD ಮಾಡಕ್ಕೆ ಹೋಗ್ಬೇಡ್ರಿ. ಇದೇನು ಉಳಿದಿರೋದು ಯಾವ ಇನ್ಫಾರ್ಮೇಷನ್ ನಿಮಗೆ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಒಲಿಂಪಿಕ್ ಲಾಂಗ್ ಜಂಪರ್ ಮೇರಿ ರಾಂಡ್ ನಿಧನ. ಸೊ ಏನು ಕೇಳ್ಬೋದು ಸರ್? ಒಲಿಂಪಿಕ್ನ ಲಾಂಗ್ ಜಂಪರ್ ಮೇರಿ ರಾಂಡ್ ನಿಧನ ಆಗ್ಯಾರ. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿ? ಇತ್ತೀಚೆಗೆ
ನಿಧನರಾದ ಮೇರಿ ರಾಂಡ್ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಕ್ರೀಡೆ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ 1 ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಉದ್ದ ಜಿಗಿತಗಾರ್ತಿ ಅಥ್ಲೆಟಿಕ್ ಒಳಗೆ ಉದ್ದ ಅಂದ್ರೆ ಲಾಂಗ್ ಜಂಪ್ ಮಾಡ್ತಿದ್ರು ಇವರು. ಓಕೆ, ಮತ್ತು ಇನ್ನೊಂದು ಏನು ಪಾಯಿಂಟ್ ಅಂದ್ರೆ ಒಂದೇ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 3 ಪದಕಗಳನ್ನು ಗೆದ್ದ ಮೊದಲ ಬ್ರಿಟಿಷ್ ಮಹಿಳೆ. ಸೊ ಇವರು 2 ಪಾಯಿಂಟ್ ಗೊತ್ತಾಗ ಸರ್, ಇದ್ರಾಗ 2 ಪಾಯಿಂಟ್ ಗೊತ್ತಾಗ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಅವರು ಒಂದೇ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 3 ಪದಕಗಳನ್ನು ಗೆದ್ದ ಮೊದಲ ಬ್ರಿಟಿಷ್ ಮಹಿಳೆ ಯಾರು, ಮೇರಿ ರಾಂಡ್ ಅವರು. ಅದು ಇನ್ನೊಂದಂದ್ರೆ ಇವರು ಬ್ರಿಟಿಷ್ ಮಹಿಳೆ ಅಂತ ನಮ್ಗೆ ಗೊತ್ತಾಗುತ್ತೆ ನಮಗೆ, ಯಾಕಂದ್ರೆ ಬ್ರಿಟಿಷ್ ಹೌದಾ, ಬ್ರಿಟನ್ದವರು ಗೊತ್ತಾಗುತ್ತೆ ನಮಗೆ. ಓಕೆ, ಇಲ್ಲಿ ಟೋಟಲಾಗಿ ನಮಗೆ 3 ಪಾಯಿಂಟ್ ಸಿಗ್ತಾವೆ, ಇಂಪಾರ್ಟೆಂಟ್ ಆಗುತ್ತೆ. ಉಳಿದಿರೋ ಇನ್ಫಾರ್ಮೇಷನ್ ಹೇಳ್ಬೇಡ. ಅವರು 1964 ಟೋಕಿಯೋದಾಗ ಒಲಿಂಪಿಕ್ ಮಾಡಿದ್ರು, 4100 ಮೀಟರ್ ಇಲ್ಲೇ ಓಡಿದ್ರು, ಅವೆಲ್ಲ ಬೇಡ ಸರ್, ಇಷ್ಟ ಓದ್ಕೊಳ್ಳಿ ಸಾಕಾಗುತ್ತೆ. ರೆಮೆಂಡ್ಸ್ ಗ್ರೂಪ್ನ ಮಾಜಿ ಮುಖ್ಯಸ್ಥ ಸಿಂಗಾಣಿಯ ನಿಧನ ಆಗ್ಯಾರ. ನಾ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡೀನಿ ಸರ್, ನಿಮ್ಗೆ ಕ್ಲಿಯರಾಗಿ ಇಲ್ಲಿ ಮೆನ್ಷನ್ ಮಾಡೀನಿ. ಉದ್ಯಮಿ ಎಕ್ಸಾಮ್ದಲ್ಲಿ ಇದನ್ನ ಕೇಳ್ತಾರೆ. ಇತ್ತೀಚೆಗೆ ನಿಧನರಾದ ಸಿಂಗಾಣಿಯ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದರು, ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದರು. ಇಷ್ಟು ಸಾಕು ಸರ್ ನಮಗೆ. ಯಾಕಂದ್ರೆ ಇವ್ರು ಇಂಪಾರ್ಟೆಂಟ್ ಯಾಕಂದ್ರೆ ಅಂದ್ರೆ ಪದ್ಮಭೂಷಣ ಪುರಸ್ಕೃತರು ಸರ್ ಇವರು, ಪದ್ಮಭೂಷಣ ಪುರಸ್ಕೃತರು ವಿಜಯಪತ್ ಸಿಂಗಾನಿ ಅಂತ ಕರಿತೀವಿ ನಾವು. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಕಾರ ಒಂದು ನಮ್ಮ ದೇಶನ ಅವ್ರು ಗುರುತು ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಟ್ಟೈತಿ, ಒಂದು ಒಳ್ಳೆಯ ನಾಗರಿಕ ಪ್ರಶಸ್ತಿಗಳನ್ನ ಕೊಟ್ಟೈತೆ ಅಂದ್ರೆ ಅವ್ರು ನಾವು ಬಹಳ ಸೀರಿಯಸ್ ತಗೋಬೇಕಾಗತ್ತೆ. ಓಕೆ, ಇವರ ಆತ್ಮಚರಿತ್ರೆ ಏನಿದೆ ಅಂದ್ರೆ ಆ್ಯನ್ ಇನ್ಕಂಪ್ಲೀಟ್ ಲೈಫ್ ಅಂತಿದೆ. ಆ್ಯನ್ ಇನ್ಕಂಪ್ಲೀಟ್ ಲೈಫ್ ಯಾರದ ಒಂದು ಆತ್ಮಚರಿತ್ರೆ ಅಂತ ಕೇಳಿದ್ರೆ ವಿಜಯಪತ್ ಸಿಂಗಾನಿ ಅವರ ಆತ್ಮಚರಿತ್ರೆ ಆಗಿದೆ. ರೈಮಂಡ್ಸ್ ಗ್ರೂಪ್ ಬಗ್ಗೆ ನೀವು ಎಲ್ಲರೂ ಕೇಳಿರ್ತೀರ. ನಾವು ಇದೇ ಒಂದು 90s ಏನು ಕಿಡ್ಸ್ ಏನಿದ್ದಾರೆ ಇವರೆಲ್ಲರೂ ಆಲ್ಮೋಸ್ಟ್ 90s ಕಿಡ್ ತೆಳಗಿದ್ದವ್ರು ಎಲ್ಲರೂ ಏನು ಮಾಡಿದ್ರು, ಈ ಮ್ಯಾರೇಜ್ ಇರ್ಬೋದು, ಯಾವುದಾದ್ರೂ ಒಂದು ಫಂಕ್ಷನ್ ಇದೆ, ನಮಗೆ ಫಸ್ಟ್ ನಾವು ಈ ಬ್ಲೇಸರ್ ಹೊರಿಸ್ಕೊಳ್ತಿದ್ದೆ. ಬ್ಲೇಸರ್ ಹೊಲಿಸ್ಕೋಬೇಕಂದ್ರೆ ಗೊತ್ತಾಗೋದು ನಮ್ಗೆ ನೆನಪು ಬರೋದು ಈ ರೈಮಂಡ್ಸ್ ಗ್ರೂಪ್ ಅಂತ. ಓಕೆ, ಇದನ್ನು ಬಿಟ್ಟು ಮತ್ತೆ ಯಾವಾಗ ಯಾರು ಬ್ಲೇಸರ್ಸ್ ಹೊಲಿತಿರ್ಲಿಲ್ಲ. ಓಕೆ, ಕಾಲದ ಅಲೆಗಳು ಸಂಸತ್ತಿನ ಭಿತ್ತಿ ಚಿತ್ರಗಳ ಮೂಲಕ ಭಾರತದ ಇತಿಹಾಸ. ಸರ್ ಬುಕ್ ಬರ್ದಾರ ಸರ್, ಯಾರು ಈ ಬುಕ್ ಬರ್ದಾರ ಅಂತ ಎಕ್ಸಾಮ್ದಾಗ ಕೇಳ್ತಾರೆ ನಿಮ್ಗೆ. ಓಕೆ, ಇಂಗ್ಲೀಷ್ನಾಗ ನೆನ್ಪಿಡ್ಕೊಂಬಿಡ್ರಿ, ಕನ್ನಡದಾಗ ಏನು ಬೇಡ. ಕನ್ನಡದಾಗ ಯಾಕಂದ್ರೆ ಎಕ್ಸಾಮ್ದಾಗ ಕೇಳೋ ಡೌಟು, ಇಂಗ್ಲೀಷ್ನಾಗ ಆ್ಯಸ್ ಇಟ್ ಇಸ್ ಬುಕ್ ನೇಮ್ ಏನೈತೆ ಅದೇ ಥರ ಕೇಳ್ತಾರೆ. ಟೈಟ್ಸ್ ಆಫ್ ಟೈಮ್ ಅಂತ ಕರೀತಾರೆ, ಭಾರತ್ ಹಿಸ್ಟ್ರಿ ಥ್ರೋ ಮೊರಲ್ಸ್ ಅಂತ ಕರೀತಾರೆ. ಅಂದರೆ ಟೈಟ್ಸ್ ಆಫ್ ಟೈಮ್ ಭಾರತ್ಸ್ ಹಿಸ್ಟ್ರಿ ಥ್ರೋ ಮೊರಲ್ಸ್ ಇನ್ ಪಾರ್ಲಿಮೆಂಟ್ ಅಂತ ಐತಿ. ಇದನ್ನು ಬರ್ದವರು ಸುಧಾಮೂರ್ತಿ ಅವರು ಈ ಪುಸ್ತಕ ಬರ್ದಾರ. 1 ಲೈನ್ ಕರೆಂಟ್ ಅಫೇರ್ ಇದು. ಕೈಲಾಸ್ ಸತ್ಯಾರ್ಥಿಯವರ ಕರುಣಾ ದಿ ಪವರ್ ಆಫ್ ಕಂಪ್ಯಾಷನ್ ಪುಸ್ತಕ ಬಿಡುಗಡೆ ಆಗೈತಿ. ಕೇಳ್ತಾರೆ ಡೈರೆಕ್ಟ್, ಕರುಣಾ ದ ಪವರ್ ಆಫ್ ಕಂಪ್ಯಾಷನ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಕೈಲಾಸ ಸತ್ಯಾರ್ಥಿ ಅವರು. ಇವ್ರ ಪುಸ್ತಕ ಯಾಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಗೆ, ಯಾಕಂದ್ರೆ ನೋಡ್ರಿ ಇವರು ನೋಬೆಲ್ ಶಾಂತಿ ಪುರಸ್ಕೃತರು. ಇವರು ನೋಬೆಲ್ ಶಾಂತಿ ಪುರಸ್ಕೃತರು ಏನಾಯ್ತು ಇದು, ನೋಬೆಲ್ ಶಾಂತಿ ಪುರಸ್ಕೃತರು ಇವರು. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೀ. ಮಾನವ ಹಕ್ಕುಗಳ ಹೋರಾಟಗಾರರು ನೋಬೆಲ್ ಶಾಂತಿ ಪುರಸ್ಕೃತರಾದ ಕೈಲಾಸ್ ಸತ್ಯಾರ್ಥಿ ಅವರ ಪುಸ್ತಕ ಕರುಣಾ ದಿ ಪವರ್ ಆಫ್ ಕಂಪ್ಯಾಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೊತ್ತಿರಬೇಕು. ಸಾಮಾಜಿಕ ನ್ಯಾಯ, ಸಮಾನತೆ, ಮಕ್ಕಳ ಹಕ್ಕಿಗಾಗಿ ಪರಿವರ್ತಕ ಶಕ್ತಿಯಾಗಿ ಕರುಣೆಯನ್ನು ಒತ್ತಿ ಹೇಳುತ್ತದೆ ಈ ಪುಸ್ತಕ. ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಆಕಾಶವಾಣಿ ಹೆಚ್ಚುವರಿ ಮಹಾನಿರ್ದೇಶಕರಾದ ಧೀರಜ್ ಕಾಕಾಡಿ ಅವರು. ಇದೇನು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ ನಿಮಗೆ, ನೆನಪಿರ್ರಿ, ಸುಮ್ಮನೆ ಒಂದ್ಸಲ ಕಣ್ಣು ಆಡಿಸ್ಕೊಂಡು ಹೋಗಿ. ಧೀರಜ್ ಕಾಕಾಡಿ ಅವರು ಆಕಾಶವಾಣಿ ಹೆಚ್ಚುವರಿ ಮಹಾನಿರ್ದೇಶಕರನ್ನು ಗೊತ್ತಿರಲಿ ನಿಮಗೆ. ಓಕೆ, ಇವರು ಒಂದು ಪುಸ್ತಕ ಬರೆದಾರ, ಮಹಾತ್ಮ ಶ್ರೇಷ್ಠ ಸಂವಹನಕಾರ ಅಂತ. ಇದೊಂದು ಪಾಯಿಂಟ್ ನೋಡ್ಕೊಂಡು ಹೋಗಿ, 1 ಲೈನ್ ಕರೆಂಟ್ ಅಫೇರ್ ನೋಡ್ಕೊಂಡು ಹೋಗಿ. ಬರ್ಬೋದು, ಈ ಪಾಯಿಂಟ್ ಬರಲಿಲ್ಲ ಅಂದ್ರೆ ಈ ಪಾಯಿಂಟ್ ಆದರೂ ಬರ್ಬೋದು. ಆಕಾಶವಾಣಿ ಹೆಚ್ಚುವರಿ ಮಹಾನಿರ್ದೇಶಕರು ಯಾರಂತ ಕೇಳ್ಬೋದು, ಅಥವಾ ಅವರು ಬರೆದಂಥ ಒಂದು ಪುಸ್ತಕ ಹೆಸರನ್ನು ಕೇಳ್ಬೋದು. ಭಾರತೀಯ ಮೂಲದ 11 ವರ್ಷದ ಬೋಧನಾ ಇಂಗ್ಲೆಂಡ್ನ ನಂಬರ್ 1 ಚೆಸ್ ಆಟಗಾರ್ತಿ. ಸರ್ ಬೋಧನಾ ಇಂಪಾರ್ಟೆಂಟ್ ಆಕಲ್ರಿ, ಯಾಕಂದ್ರೆ ಭಾರತೀಯ ಮೂಲದವಳು 11 ವರ್ಷದ ಹುಡುಗಿ ಬೋಧನಾ ಅಂತ ಇಂಗ್ಲೆಂಡಿನ ನಂಬರ್ 1 ಚೆಸ್ ಆಟಗಾರ್ತಿ ಆಗ್ಯಾಳ. ಸದ್ಯ ವಿಶ್ವದಲ್ಲಿ 72ನೇ ಸ್ಥಾನದಲ್ಲಿದ್ದಾರೆ. ಇಷ್ಟು ಗೊತ್ತಿರಬೇಕು, ಇಷ್ಟು ಗೊತ್ತಿದ್ರೆ ಸಾಕು ಸರ್ ನಮಗೆ. ಸರ್ ಇದೆಲ್ಲ ಓದ್ಬೇಕು ಸರ್. ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕೆ. ಸರ್ ಇಂಪಾರ್ಟೆಂಟ್ ಸರ್, ಇದು ಇಂಪಾರ್ಟೆಂಟ್ ಅಲ್ಲ ಸರ್, ಬಟ್ ಆದರೆ ನಮ್ಗೆ ಗೊತ್ತಿರಬೇಕು. ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕೆ. ಸೊ ಸೋನಂ ವಾಂಗ್ಚುಕೆ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅನ್ನೋದು ಗೊತ್ತಿರಬೇಕು ನಮಗೆ. ಇವರು ಒಬ್ಬರು ಪರಿಸರ ಹೋರಾಟಗಾರ ಅನ್ನೋದು ಗೊತ್ತಿರಬೇಕು. ಸೊ ಇತ್ತೀಚೆಗೆ ಈ ಲಡಾಖ್ನಲ್ಲಿ ಒಂದು ಹೋರಾಟ ನಡೀತು. ಅಂದರೆ ನಮ್ದು ಲಡಾಖ್ನ ನೀವು ಏನು ಮಾಡಬೇಕು, 6ನೇ ಶೆಡ್ಯೂಲಿಗೆ ಸೇರಿಸಬೇಕು. ಇಲ್ಲಿ ನೋಡಿ ಕೊಟ್ಟಿದ್ದಾರೆ,
6ನೇ ಪರಿಚ್ಛೇದ ಅಡಿಯಲ್ಲಿ ಅದಕ್ಕೆ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಹೋರಾಟ ಮಾಡಿದ್ರು. ಅದರ ನೇತೃತ್ವವನ್ನು ಇದೇ ಸೋನಂ ವಾಂಗ್ಚುಕ್ ಅವರು ಪಡ್ಕೊಂಡಿದ್ರು. ಹಾಗಾಗಿ ಇವ್ರನ್ನ ಅರೆಸ್ಟ್ ಮಾಡಿದ್ರಲ್ಲಿ, ಅಂದ್ರೆ ಗಲಭೆಗಳು ಜಾಸ್ತಿ ಆಗಿದೆ ಅಂತ ಅರೆಸ್ಟ್ ಮಾಡಿದ್ರು. ಇವಾಗ ಅವ್ರನ್ನ ಬಿಡಬೇಕಂತ ಜಾಸ್ತಿ ಪ್ರೊಟೆಸ್ಟ್ ನೀಡೋದಕ್ಕೆ ಕಾರಣ ಕೇಂದ್ರ ಸರ್ಕಾರ, ಇದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಜನ. ಆದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ ಅದೇನೋ ಆರ್ಡರ್ ಕೊಡೋಕ್ಕಿಂತ ಮುಂಚೆನೆ ಕೇಂದ್ರ ಸರ್ಕಾರನೇ ಬಿಡುಗಡೆ ಮಾಡಿ ಕಳಿಸೈತಿ. ಹಾಗಾಗಿ ಇವ್ರು ಸುದ್ದಿಯಲ್ಲಿದ್ದಾರೆ. ಪರಿಸರ ಹೋರಾಟಗಾರ ಅನ್ನೋದು ಗೊತ್ತಿರಬೇಕು. ಇದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳಿದ್ರೆ, 3 Idiots ಫಿಲ್ಮ್ ಯಾರು ನೋಡ್ರಿ, 3 Idiots ಫಿಲ್ಮ್ ಯಾರು ನೋಡಿರಲ್ಲ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಆದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಪಾರ್ಟ್ದಾಗ ಅದರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಪಾರ್ಟ್ ಐತಿ, ಅಮೀರ್ ಖಾನ್ ಅವ್ರು ನಿಂತಿರ್ತಾರ. ಅಲ್ಲಿ ಏನಾಗುತ್ತಂದ್ರೆ ವಾಂಗ್ಚುಕಿಗೆ ನಾನು ಕಾಲ್ ಮಾಡ್ತೀನಿ, ವಾಂಗ್ಚುಕಿಗೆ ಕಾಲ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ ಹೇಳ್ತಾನೆ. ಅದು ಕಾಲ್ ಯಾರಿಗೆ ಹೋಗುತ್ತೆ, ಅಮೀರ್ ಖಾನ್ಗೆ ಹೋಗುತ್ತೆ. ಸೊ ಆ ವಾಂಗ್ಚುಕಿನೇ ಇವರ ಸರ್ ಅವ್ರು ವಾಂಗ್ಚುಕಿ. ಇವ್ರ ಮೇಲೇನೆ ಇವರು ರೋಲ್ ಮಾಡಲ್ನ, ಅಂದ್ರೆ ಇವ್ರದಾದಂಥ ಒಂದು ರೋಲ್ನ ಪ್ಲೇ ಮಾಡಿದವರು ಅಮೀರ್ ಖಾನ್ದವರು ಇಲ್ಲಿ ಕೊಟ್ಟಾರ. ಅವರ ಜೀವನವನ್ನು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಹಿಂದಿ ಭಾಷೆಯಲ್ಲಿ 3 Idiots ಎಂಬ ಚಿತ್ರ ನಿರ್ಮಾಣವಾಯಿತು. ಅಮೀರ್ ಖಾನ್ ಅವರು ಅದರ ಪಾತ್ರವನ್ನು ನಿರ್ವಹಿಸಿದರು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಐತಿ, ಅದಕ್ಕೆ ಹೇಳಿದೆ ನಿಮಗೆ. ದೆಹಲಿಯ ಏಮ್ಸ್ ವಿದ್ಯಾರ್ಥಿನಿ ನೇಪಾಳದ ಆರೋಗ್ಯ ಸಚಿವ ನಿಶಾ ಮೆಹ್ತಾ. ಬೇಡ ಸರ್, ಎಕ್ಸಾಮ್ ಬರಂಗಿಲ್ಲ. ವಾಷಿಂಗ್ಟನ್ನ ಮೇಯರ್ ರೇಸ್ನಲ್ಲಿ ಭಾರತೀಯ ಮೂಲದ ರಿನಿ ಸಂಪತ್ ಅವರು ನ್ಯೂಸ್ನಾಗ ಅದಾರ. ಏನು ಓದ್ಬೇಕು ಸರ್ ಇಲ್ಲಿ? ಅಮೆರಿಕದ ವಾಷಿಂಗ್ಟನ್ DC ಮೇಯರ್ ಚುನಾವಣೆಯಲ್ಲಿ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಭಾರತದ ತಮಿಳುನಾಡು ಮೂಲದ ರಿನಿ ಸಂಪತ್ ಅವರು ಆಯ್ಕೆಯಾಗಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಲಿ ಸರ್, ಜಾಸ್ತಿ ಬೇಡ್ರಿ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೊಂದಿದ ದಕ್ಷಿಣ ಆಫ್ರಿಕಾದ ಬ್ಯಾಟರ್ ರೆಸಿ ವ್ಯಾನ್ ಡೇರ್ ಡೆಸನ್. ಸರ್ ಇಲ್ಲಿ ಏನು ಓದ್ಬೇಕು ಸರ್ ನಾವು? ಇಲ್ಲಿ ನೋಡ್ರಿ, ನಮಗೆ ಎಷ್ಟು ಪಾಯಿಂಟ್ ಸಿಗ್ತಾವ ಅಂತಂದ್ರೆ, ಇಲ್ಲಿ ಏನು ಎಕ್ಸಾಮ್ದಲ್ಲಿ ಕೇಳ್ತಾರೆ, ಇತ್ತೀಚೆಗೆ ನಿವೃತ್ತ ಘೋಷಿಸಿದ ರೆಸಿ ವ್ಯಾನ್ ಡೇರ್ ಡೆಸನ್ ಬಗ್ಗೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಹಾಗಾದ್ರೆ ಅದ್ರ ಬಗ್ಗೆ ಏನು ಕೇಳ್ಬೋದು ಅಂದ್ರೆ, ಇವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಿಸಿದವರು. ಆಯ್ತಾ? ಯಾವ ದೇಶದವರು? ದಕ್ಷಿಣ ಆಫ್ರಿಕಾದ ದೇಶದವರು. ಪರ್ಟಿಕ್ಯುಲರ್ ಕೇಳಿದ್ರೆ ಅವರೊಬ್ಬರು ಬ್ಯಾಟ್ಸ್ಮನ್ ಅನ್ನೋದು ಗೊತ್ತಿರಬೇಕು. ಇಷ್ಟ ಸರ್ ಎಕ್ಸಾಮ್ ಕೇಳೋದು. ಭಾರತೀಯ ಸಿನಿಮಾದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಅವ್ರ ಬಗ್ಗೆ ಕೊಟ್ಟಾರ. ಇಲ್ಲಿ ಸರ್ ಇದು ದಾದಾ ಸಾಹೇಬ್ ಫಾಲ್ಕೆ ಅವ್ರ ಬಗ್ಗೆ ಕೊಟ್ಟಾರ. ಭಾರತದ ಸಿನಿಮಾದ ಅತ್ಯುನ್ನತ ಪ್ರಶಸ್ತಿ ಯಾವ್ದು ಸರ್? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನೇ ಅತ್ಯುನ್ನತ ಪ್ರಶಸ್ತಿ. ಹಾಗಾದ್ರೆ ಎಕ್ಸಾಮ್ದಲ್ಲಿ ಕೇಳೋದೇನಂದ್ರೆ, ಇದನ್ನು ಪಡೆದ ಅಂದ್ರೆ ದಾದಾ ಸಾಹೇಬ್ ಫಾಲ್ಕೆ, ಭಾರತ ಸಿನಿಮಾದ ಅತ್ಯುನ್ನತ ಪ್ರಶಸ್ತಿ ಆದ ದಾದಾ ಸಾಹೇಬ್ ಫಾಲ್ಕೆಯನ್ನು ಪ್ರಶಸ್ತಿ ಪಡೆದ ಕನ್ನಡಿಗರ ಹೆಸರನ್ನು ಹೇಳಿ ಅಂತ ಹೇಳ್ತಾರೆ, ಗುರುತಿಸಿ ಅಂತ ಹೇಳ್ತಾರೆ. ಸರ್ ಇಬ್ಬರು ಪಡ್ಕೊಂಡಾರೆ. ಯಾರಂತಂದ್ರೆ ಒಟ್ಟು ಇಬ್ಬರು ಕನ್ನಡಿಗರು ಈ ಪ್ರಶಸ್ತಿಯನ್ನು ಪಡ್ಕೊಂಡಾರ. ಒಂದು ನಟನೆಗೆ, ಒಂದು ಫೋಟೋಗ್ರಾಫರ್ಗೆ. ಸೊ ನಟನೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಪಡ್ಕೊಂಡ್ರೆ, ಫೋಟೋಗ್ರಾಫರ್ ಛಾಯಾಗ್ರಾಹಕ ಅಂತ ಕರೀತಾರೆ, ಅದಕ್ಕೆ VK ಮೂರ್ತಿ ಅವರು ಪಡ್ಕೊಂಡಾರ. ಒಟ್ಟು ಇಬ್ಬರು ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ, ಗೊತ್ತಿರಬೇಕು. ಓಕೆ ಸರ್, ಬಂತಲ್ರಿ. ವಿಶ್ವ ವಾಯು ಗುಣಮಟ್ಟ ವರದಿ 2025 ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ ಅಂತ ಬರುತ್ತೆ ಸರ್. ಸರ್ ಇದನ್ನ ಏನು ಓದಬೇಕಿದ್ರಲ್ಲಿ? ಬಿಡುಗಡೆ ಮಾಡಿದ್ರೆ ಯಾರಂತ ಗೊತ್ತಿರಲಿ. ಸ್ವಿಸ್ ವಾಯು ಗುಣಮಟ್ಟ ತಂತ್ರಜ್ಞಾನ ಸಂಸ್ಥೆ IQ-AIR ಅಂತ ಬರುತ್ತೆ. ಇವರು ಬಿಡುಗಡೆ ಮಾಡ್ತಾರೆ. ಏನು ಓದ್ಬೇಕು ಸರ್? ಎಲ್ಲ ಓದೋ ಅವಶ್ಯಕತೆ ಇಲ್ಲ ಸರ್, ಪ್ರತಿ ವರ್ಷನೂ ಬಿಡುಗಡೆ ಮಾಡ್ತಾನೆ ಇರ್ತಾರೆ. ಇದನ್ನೆಲ್ಲ ಓದ್ತಾ ಕೂತ್ರೆ ನೀವು ಏನು ಮಾಡ್ಬೇಕಂದ್ರೆ, ನೀವು ಒಂದು ದೊಡ್ಡ ಗ್ರಂಥನ ಬರೀಬೇಕಾಗುತ್ತೆ. ಸೊ ಎಕ್ಸಾಮ್ ಓರಿಯೆಂಟೆಡ್, ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ? ಸೊ ಡೈರೆಕ್ಟಲ್ಲಿ KSP KAದಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ, ಭಾರತವು ವಿಶ್ವದ 6ನೇ ಅತ್ಯಂತ ಕಲುಷಿತ ರಾಷ್ಟ್ರವಾಗಿದೆ. ಈ ಪಾಯಿಂಟ್ ಓದ್ಕೊಂಡ್ಬಿಟ್ರಿ ಆಯ್ತಾ? ಭಾರತ ಏನೈತಿ? ವಿಶ್ವದ 6ನೇ ಅತ್ಯಂತ ಕಲುಷಿತ ರಾಷ್ಟ್ರ ಆಗೈತೆ, ಗೊತ್ತಿರಬೇಕು. ಇನ್ನು ಅತಿ ಹೆಚ್ಚು ಅಂದರೆ ಜಾಗತಿಕವಾಗಿ ಅತಿ ಹೆಚ್ಚು ಕಲುಷಿತ ರಾಷ್ಟ್ರ ಯಾವುದಂತ ಕೇಳಿದ್ರೆ ಪಾಕಿಸ್ತಾನ ಸರ್. ಪಾಕಿಸ್ತಾನ ಅತ್ಯಂತ ಕಲುಷಿತ ದೇಶವಾಗಿ ಸ್ಥಾನ ಪಡೆದೈತಿ. ನಂತರದ ಸ್ಥಾನ ಬಾಂಗ್ಲಾದೇಶ, ತಜಿಕಿಸ್ತಾನ. ಸೊ ಗೊತ್ತಿರಲಿ, ಪಾಕಿಸ್ತಾನ ಅತಿ ಹೆಚ್ಚು ಕಲುಷಿತ ದೇಶ ಆಗೈತಿ. ನಂತರ ಸ್ಥಾನದಲ್ಲಿ ಬಾಂಗ್ಲಾದೇಶ ಐತಿ, ಥರ್ಡ್ ತಜಿಕಿಸ್ತಾನ ಐತಿ. ನಮ್ಮ ಭಾರತ 6ನೇ ಸ್ಥಾನದಲ್ಲಿ ಐತಿ. ಹಾಗಾದರೆ ನಗರ ಅಂದರೆ ಜಾಗತಿಕವಾಗಿ ನಗರ ಅಂತ ಬರ್ತವೆ, ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ವಿಶ್ವದ ಅತ್ಯಂತ ಕಲುಷಿತ ನಗರ ಸರ್, ವಿಶ್ವದ ಅತ್ಯಂತ ಕಲುಷಿತ ನಗರ ಯಾವುದಂದ್ರೆ ಉತ್ತರ ಪ್ರದೇಶದ ಲೋನಿ. ಬಹಳ ಇಂಪಾರ್ಟೆಂಟ್ ಸರ್, ಇದು ಎಕ್ಸಾಮ್ದಾಗ ಕೇಳ್ತಾರೆ. ಉತ್ತರ ಪ್ರದೇಶದ ಲೋನಿ ಅನ್ನೋದು ಗೊತ್ತಿರಬೇಕು. ಇಷ್ಟು ನೀವು ನೋಡ್ಕೊಳ್ಳಿ. ಉಳಿದಿರೋದು ಎಲ್ಲ ಪಾಯಿಂಟ್ಸ್ನ ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಸರ್ ನೀವು ಏನು ಮಾಡ್ತೀರಾ ಅಂತಂದ್ರೆ, ಇದನ್ನು ಓದ್ತೀರಿ, ಏನಾದ್ರು ಇದು ನೋಡ್ರಿ, ಇದನ್ನು ಓದ್ತೀರಿ, ಇಲ್ಲಿಂದ ಇಲ್ಲಿ ಇದು ಓದ್ತೀರಿ, ಎಲ್ಲ ಓದ್ತಾ ಕೊಡಕ್ಕೆ ಹೋಗ್ಬೇಡ್ರಿ. ಎಕ್ಸಾಮ್ದಲ್ಲಿ ಯಾವ ಬರೋಂಗಿಲ್ಲ ನಿಮಗೆ. ಎಕ್ಸಾಮ್ದಲ್ಲಿ ಲಾಸ್ಟ್ ಮೂಮೆಂಟಿಗೆ ಅದು ರಿವಿಷನ್ ಆಗಂಗಿಲ್ಲ, ನೆನಪು ಉಳಿಯಂಗಿಲ್ಲ. ಹಾಗಾಗಿ ಎಲ್ಲ ಓದೋ ಅವಶ್ಯಕತೆ ಏನಿಲ್ಲ. ಯಾವ್ದು ಎಕ್ಸಾಮ್ ಇಂಪಾರ್ಟೆಂಟ್ ಇತ್ತು ಅಷ್ಟನ್ನು ಮಾತ್ರ ಓದಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನನ್ನ ಕ್ಲಾಸ್ ಕೇಳಿ, ಆ ಕ್ಲಾಸಲ್ಲಿ ಏನು ಹೇಳಿರ್ತೀನಿ ಅದನ್ನೇ ಪದೇ ರಿವಿಷನ್ ಮಾಡ್ತಾ ಹೋಗಿ. ಓಕೆ. ತಾಯಂದಿರ ಮರಣ ಪ್ರಮಾಣ
ಲ್ಯಾಂಡ್ಸೆಂಟ್ ಅಧ್ಯಯನ ಅಂತ ಬರುತ್ತೆ ಸರ್. ಅದು ಅಧ್ಯಯನ ಇಂಪಾರ್ಟೆಂಟ್ ಅಲ್ಲ ನಮಗೆ. ಇಲ್ಲಿ ನಮ್ಗೆ ಗೊತ್ತಿರಬೇಕಾಗಿದೆ ಅಂದ್ರೆ ತಾಯಂದಿರ ಮರಣ ಪ್ರಮಾಣ ಅಂದರೆ ಏನು ಗೊತ್ತಿರ್ಬೇಕು ಸರ್. ಸೊ ತಾಯಂದಿರ ಮರಣ ಪ್ರಮಾಣ ಅಂದರೆ ಏನು, ಎಷ್ಟೋ ಎಕನಾಮಿಕ್ಸ್ ಬರ್ದಿದೆ. ಇದು ನೋಡ್ರಿ, ಒಂದು ನಿರ್ದಿಷ್ಟ ಅವಧಿಯಲ್ಲಿ 1,00,000 ಜೀವಂತ ಜನನಗಳಿಗೆ ತಾಯಂದಿರ ಮರಣಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಅಂದರೆ ಒಂದು ನಿರ್ದಿಷ್ಟ ಒಂದು ಪೀರಿಯಡ್ ಅಂತ ಕೊಟ್ಟಿರ್ತಾರೆ. ಆ ಟೈಮ್ದಾಗ ಅಂದರೆ ಒನ್ ಇಯರ್ ಅಂತ ತಗೋ, ಆ 1 ಇಯರ್ ನಿರ್ದಿಷ್ಟ ಟೈಮ್ದಾಗ ಏನು ಮಾಡ್ತಾರೆ, 1,00,000 ಜೀವಂತ ಮಗು ಅಂದರೆ ಜನನಗಳಿಗೆ, ಏನು 1,00,000 ಮಕ್ಕಳು ಹುಡ್ತಾರಲ್ಲ, ಆ 1,00,000 ಜನನಗಳಿಗೆ ಎಷ್ಟು ಮಂದಿ ತಾಯಂದಿರ ಮರಣ ಹೊಂತಾರ ಅನ್ನೋದೊಂದು ಲೆಕ್ಕನ ಇದು ಸೂಚನೆ ಮಾಡುತ್ತೆ. ನಿಮ್ಗೆ ಗೊತ್ತಿರಲಿ ಅಂತ 6 ವರ್ಷದಾಗ ಹೇಳಿದೆ ನಾನು. ಓಕೆ, ಗೊತ್ತಿರಬೇಕು ತಾಯಂದಿರ ಮರಣ ಪ್ರಮಾಣ ಅಂದರೆ ಎಕ್ಸಾಮ್ದಾಗ ಕೇಳ್ತಾರ. ಮತ್ತು ಇನ್ನೊಂದು, 2030 ವೇಳೆಗೆ ಭಾರತವು ತಾಯಂದಿರ ಮರಣ ಪ್ರಮಾಣವನ್ನು ತಾಯಂದಿರ ಮರಣ ಅನುಪಾತವು ಪ್ರತಿ 1,00,000 ಜೀವಂತ ಜನನಕ್ಕೆ 70ಕ್ಕಿಂತ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಇಂಪಾರ್ಟೆಂಟ್ ಸರ್, ಎಕ್ಸಾಮ್ದಲ್ಲಿ ಕೇಳ್ತಾರೆ, ಈ ಪಾಯಿಂಟ್ ಓದ್ಕೊಳ್ರಿ. 2030 ವೇಳೆಗೆ ಭಾರತ ಏನು ಮಾಡೈತ್ರಿ, ಟಾರ್ಗೆಟ್ ಹಾಕೊಂಡೈತ್ರಿ. ಅಂದ್ರೆ ಏನು ಮಾಡಬೇಕು, 2030 ವೇಳೆಗೆ ನಾವು ಏನು ಮಾಡಬೇಕು, 1,00,000 ಜೀವಂತ ಜನನಕ್ಕೆ 70ಕ್ಕಿಂತ ಕಡಿಮೆ ತಾಯಂದಿರ ಮರಣ ಪ್ರಮಾಣವನ್ನು ಅನುಪಾತವನ್ನು ಇಟ್ಕೋಬೇಕಂತಂದು ಒಂದು ಗುರಿನ ಇಟ್ಕೊಂಡೈತಿ. ಸೊ ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ರಿ, 1,00,000ಕ್ಕೆ ಎಷ್ಟು ಮಾಡ್ಕೊಂಡಾರ, 70 ಇಟ್ಕೊಂಡಾರ. ಯಾವಾಗ, 2030 ಒಳಗೆ. ಈಗ ಜಾಸ್ತಿ ಐತ್ರಿ, ಅದಕ್ಕೆ ಕಡಿಮೆ ಮಾಡ್ಬೇಕಂತ ಇಟ್ಕೊಂಡಾರ. ಓಕೆ, SRS ಪ್ರಕಾರ ತಾಯಂದಿರ ಮರಣವು ಎಷ್ಟೈತ್ರಿ, ಈಗ 2021-23ಕ್ಕೆ ಒಟ್ಟು 88ಕ್ಕೆ ಇಳಿಕೆಯಾಗಿದೆ. ಅಂದರೆ ಇದು ಏನು ಮಾಡ್ತಾರೆ, ಇದು ಪ್ರಸ್ತುತ ಇದು ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಎಕ್ಸಾಮ್ದಲ್ಲಿ ಏನು ಕೇಳ್ಬೋದ್ರಿ, ತಾಯಂದಿರ ಮರಣ ಪ್ರಮಾಣ ಹೇಗಿದೆ ಅಂದ್ರೆ ಪ್ರಗತಿ ನಿಧಾನವಾಗಿದೆ. SRS ಒಂದು ವರದಿ ಕೊಡ್ತಾರಲ್ಲ, ಆ SRS ಪ್ರಕಾರ ಏನಾಗೈತಿ, ನಮ್ಮ ತಾಯಂದಿರ ಮರಣ ಪ್ರಮಾಣ ಏನು ಕಡಿಮೆ ಮಾಡ್ಬೇಕಾಗಿತ್ತು ನಾವು, ಅದೇನಾಗೈತಿ, ಕಡಿಮೆ ಇಳಿಕೆ ಆಗಬೇಕಾಗಿತ್ತು. ಬಟ್ ಇಳಿಕೆ ಆಗೈತಿ, 88ಕ್ಕೆ ಇಳಿಕೆ ಆಗೈತಿ, ಆದ್ರೆ ಪ್ರಗತಿ ನಿಧಾನವಾಗೈತಿ. ಈ 2 ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ ನಿಮ್ಗೆ. ಸೊ ಇದೇ ನಮಗೆ ಕನ್ಫ್ಯೂಸ್ ಆಗೋದು. 88 ಐತಿ, 88 ಗಳೈತಿ, ಆದ್ರೆ ಪ್ರಗತಿ ನಿಧಾನ ಆಗೈತಿ. ಹೆಂಗಂತೀರಿ ನೀವು, ಜಾಸ್ತಿ ಆಗೈತಿ, ಪ್ರಗತಿ ಭಾಳ ಆಗೈತಿ ಅಂತಂತೀರಿ. ಇಲ್ರಿ, ಪ್ರಗತಿ ನಿಧಾನವಾಗೈತಿ. ಇಯರ್ ಟು ಇಯರ್ ಕಂಪೇರ್ ಮಾಡಿದ್ರೆ ಇನ್ನೂ ಕಡಿಮೆ ಆಗಬೇಕಾಗಿತ್ತು ಅಂತ ಅವ್ರ ಲೆಕ್ಕಾಚಾರ. ಸೊ ಎಕ್ಸಾಮ್ದಲ್ಲಿ ನಿಮಗೆ 2011 ಪ್ರಕಾರ ತಾಯಂದಿರ ಮರಣ ಪ್ರಮಾಣ ಕೇಳಿದ್ರೆ 167 ಅಂತ ಹಾಕಿ, ಪ್ರಸ್ತುತ ಕೇಳಿದ್ರೆ 88 ಅಂತ ಹಾಕಿ, ಪ್ರಗತಿ ಕೇಳಿದ್ರೆ ನಿಧಾನವಾಗೈತೆ ಅಂತ ಹಾಕ್ರಿ. ಓಕೆ, ಜಾಗತಿಕವಾಗಿ ತಾಯಂದಿರ ಮರಣದಲ್ಲಿ ಭಾರತವು 1/10 ಭಾಗದಷ್ಟಿದೆ ಕೇಳ್ತಾರೆ. ತಾಯಂದಿರ ಮರಣ ಪ್ರಮಾಣ ಜಾಗತಿಕವಾಗಿ ಎಷ್ಟಿದೆ ಅಂತ ಕೇಳ್ತಾರೆ. ಹೌದಾ, ಆ ಕೇಳಿದ್ರೆ ನೀವೇನು ಹೇಳ್ಬೇಕು, ಆನ್ಸರ್ 1/10 ಅಂತ ಹಾಕ್ಬೇಕ್ರಿ. 1/10 ಅಂತ ಹಾಕ್ಬೇಕಿಲ್ಲ. ಇದು ನೋಡ್ರಿ, ಭಾರತದ ಇಂಧನ ಅಂಕಿಅಂಶ 2026. ಸರಿ, ಏನು ಓದ್ಕೋಬೇಕ್ರಿ, ಬಿಡುಗಡೆ ಮಾಡಿದವ್ರನ್ನ ಓದ್ಕೋರಿ. ಯಾರು ಮಾಡ್ತಾರೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದಡಿಯಲ್ಲಿ ಬರುವ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ವಾರ್ಷಿಕವಾಗಿ ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಉದ್ದೇಶ ಏನಂತ ನೋಡ್ಕೊಂಡ್ಬಿಡ್ರಿ. ಉದ್ದೇಶ ಏನಂದ್ರೆ, ಇದು ಪ್ರಮುಖ ಇಂಧನ ಸಂಪನ್ಮೂಲಗಳನ್ನು ಒಳಗೊಂಡ ಭಾರತದ ಇಂಧನ ಕ್ಷೇತ್ರದ ಸಮಗ್ರ ದತ್ತಾಂಶ ಸಂಗ್ರಹವನ್ನು ಒದಗಿಸುವ ಒಂದು ವಾರ್ಷಿಕ ಪ್ರಕಟಣೆ ಆಗಿದೆ. ಗೊತ್ತಿರಬೇಕು. 33ನೇ ಆವೃತ್ತಿಗಿದೆ. ಎಕ್ಸಾಮ್ದಲ್ಲಿ ಕೇಳಂಗಿಲ್ರಿ ಇದನ್ನು. ಓಕೆ, ಬಿಡುಗಡೆ ಮಾಡಿದವ್ರು ಯಾರು ಗೊತ್ತಿರಬೇಕು. ಇದೇನೈತಲ್ಲ, ಇದನ್ನು ಬಿಡುಗಡೆ ಮಾಡಿದವರು ಇದಷ್ಟು ಓದ್ಕೋರಿ. ಇಲ್ಲಿ ಇದ್ರಾಗ ಏನು ಓದ್ಕೋಬೇಕ್ರಿ ಸರ್, ಏನು ಇಂಪಾರ್ಟೆಂಟ್ ರೀ, ಇದು ನೋಡ್ಕೊಂಡ್ರೆ ಬಿಡುಗಡೆ ಮಾಡಿದವ್ರು ಏನಂತ ನೋಡ್ಕೊಂಡ್ರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಂಧನ ಪೂರೈಕೆಯಲ್ಲಿ ಬೆಳವಣಿಗೆ, ಇದೇನು ಬೇಡ ಸರ್. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಇದನ್ನು ಓದ್ಕೋರಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೌರಶಕ್ತಿ ಅಂದರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಒಳಗೆ ನಾವು ಈಗ ಎಲ್ಲಿಗೆ ರೀಚ್ ಆಗಿವಿ ಅಂದ್ರೆ 47,04,043 ಮೆಗಾವ್ಯಾಟ್ ನಾವೇನು ಮಾಡ್ತೀವಿ, ಪ್ರೊಡ್ಯೂಸ್ ಮಾಡತ್ತೀವಿ. ಆದರೆ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡಿದ್ದು ಯಾವುದಂತ ಕೇಳಿದ್ರೆ ಸರ್ ಎಕ್ಸಾಮ್ದಲ್ಲಿ, ಸೌರಶಕ್ತಿ ಸರ್. ಸೌರಶಕ್ತಿ ಸುಮಾರು 71% ಏನು ಮಾಡ್ತಿದೆ, ಕೊಡುಗೆ ನೀಡುತ್ತಿದೆ. ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ದಲ್ಲಿ ಡೈರೆಕ್ಟ್ ಕೇಳ್ತಾರೆ, ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ಮೂಲ ಯಾವುದು, ಘಟಕ ಯಾವುದು ಅಂತ ಕೇಳಿದ್ರೆ ಸೌರಶಕ್ತಿ ಘಟಕ ಅಂತ ಹೇಳ್ಬೇಕು ನೀವು. ಓಕೆ, ಇನ್ನು ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ರಾಜಸ್ಥಾನ ಸರ್. 70%ಗಿಂತ ಹೆಚ್ಚು ಕೊಡುಗೆ ನೀಡತೈತಿ ರಾಜಸ್ಥಾನ ಅನ್ನೋದು. ಓಕೆ, ಮತ್ತು ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ, ಕರ್ನಾಟಕ, ಮಧ್ಯಪ್ರದೇಶ ಎಲ್ಲ ಸೇರಿ ಒಟ್ಟು 6 ರಾಜ್ಯಗಳಲ್ಲಿ ಈ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಕೇಂದ್ರೀಕೃತವಾಗಿದೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಈ ಪಾಯಿಂಟ್ ಓದ್ಕೊಳ್ಳಿ. ಮತ್ತು ಅದನ್ನು ಬಿಟ್ಟು ಈ ಪಾಯಿಂಟ್ಸ್ಗಳು ಎಲ್ಲ ಓದ್ತಾ ಕೂಡಕ್ಕೆ ಹೋಗಬೇಡಿ, ಬೇಡ, ಎಕ್ಸಾಮ್ದಲ್ಲಿ ಬರೋಂಗಿಲ್ಲ.
ಆಹಾರ ಭದ್ರತಾ ಸೂಚ್ಯಂಕ ಅಂತಾರಾಷ್ಟ್ರೀಯ ಪರಿಸರ ಮತ್ತು ಅಭಿವೃದ್ಧಿ ಸಂಸ್ಥೆ ಕೇಳ್ತಾರೆ ಸರ್. ಆಹಾರ ಭದ್ರತಾ ಸೂಚ್ಯಂಕ ಅಭಿವೃದ್ಧಿ ಅಂದ್ರೆ ಯಾರು ಇದನ್ನ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಪರಿಸರ ಮತ್ತು ಅಭಿವೃದ್ಧಿ ಸಂಸ್ಥೆ IIED ಅಂತ ಬರುತ್ತೆ. ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಆಹಾರ ಭದ್ರತಾ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಒಟ್ಟು ಸೂಚ್ಯಂಕದ ಪ್ರಮುಖ ಲಕ್ಷಣಗಳು ಅಂದ್ರೆ ಒಟ್ಟು ಎಷ್ಟು ಸ್ತಂಭಗಳಂತ 4 ಸ್ತಂಭಗಳ ಮೇಲೆ ಆಧಾರವಾಗಿ ಅಂದ್ರೆ 4 ಸ್ತಂಭಗಳನ್ನು ಪರಿಗಣಿಸಿ ಅವ್ರು ಏನು ಮಾಡ್ತಾರೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಆ 4 ಸೂಚ್ಯಂಕಗಳು ಯಾವುದಂತ ಕೇಳಬಹುದು. ಆಹಾರ ವ್ಯವಸ್ಥೆಗಳ ಲಭ್ಯತೆ, ಪ್ರವೇಶ ಸಾಧ್ಯತೆ, ಬಳಕೆ ಮತ್ತು ಸುಸ್ಥಿರತೆಯನ್ನು ಸೂಚ್ಯಂಕದಲ್ಲಿ 4 ಸ್ತಂಭಗಳಾಗಿ ಬಳಕೆ ಮಾಡ್ತಾರೆ, ಗೊತ್ತಿರಬೇಕು ನಿಮಗೆ. ಸೊ ಜಾಗತಿಕ ಸರಾಸರಿ ಆಹಾರ ಭದ್ರತಾ ಸೂಚ್ಯಂಕದಲ್ಲಿ ಜಾಗತಿಕ ಸರಾಸರಿ ಎಷ್ಟೈತೆ ಅಂದ್ರೆ ಆಹಾರ ಭದ್ರತೆ 6.74 ಅಷ್ಟಿದೆ. ಅಂದ್ರೆ ಏನು ಮಾಡ್ತಾರೆ ಸರ್, ಒಟ್ಟು ಅವ್ರ ಕ್ಯಾಲ್ಕುಲೇಷನ್ ಏನಿರುತ್ತೆ 1 to 10 ಅಂತ ತಗೋತಾರೆ. 1 to 10 ಒಳಗೆ ಅವ್ರು ಏನು ಮಾಡ್ತಾರೆ ಅಂಕಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಜಾಗತಿಕವಾಗಿ ಎಷ್ಟೈತಿ ಕೇಳ್ತಾರೆ ಎಕ್ಸಾಮ್ದಲ್ಲಿ 6.74% ಅಷ್ಟೈತಿ. ಸೊ ಪರ್ಸೆಂಟ್ ಅಲ್ಲ, ಸರಾಸರಿ ಐತಿ 6.74 ಐತಿ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇನ್ನು ಭಾರತದ ಮೂಲ ಅಂಕ ಎಷ್ಟೈತಿ 31 ಐತ್ರಿ. ಅಂದ್ರೆ ಒಟ್ಟು ಎಷ್ಟೈತಿ ಸರಾಸರಿ ಸೂಚ್ಯಂಕ 6.4 ಐತ್ರಿ. ಭಾರತ ಏನು ಮಾಡ್ತಾರೆ ಸೂಚ್ಯಂಕದಲ್ಲಿ ಬ್ರೆಜಿಲ್ ಮೆಕ್ಸಿಕೋಗಿಂತ ಕಡಿಮೆ ಐತಿ, ಬ್ರೆಜಿಲ್ ಮೆಕ್ಸಿಕೋಗಿಂತ ಹಿಂದಿದೆ ಅಂತ ಕೇಳ್ತಾರೆ. ಇದನ್ನ ಎಕ್ಸಾಮ್ದಲ್ಲಿ ಏನು ಇದನ್ನ ಕೇಳಂಗಿಲ್ಲ ರೀ. ಬಟ್ ಜಾಗತಿಕ ಸರಾಸರಿ ಎಷ್ಟೈತೆ ಅಂತ ಕೇಳ್ತಾರೆ, ಇದು ನೆನಪಿರಲಿ. ಸ್ತಂಭಗಳು ಕೇಳ್ತಾರೆ, ಅಭಿವೃದ್ಧಿಪಡಿಸಿದ್ರೆ ಯಾರಂತ ಕೇಳ್ತಾರೆ. ಇಷ್ಟು 3 ಪಾಯಿಂಟ್ ನಮ್ಗೆ ಗೊತ್ತಿರಲಿ. ರಾಷ್ಟ್ರೀಯ ಹೆದ್ದಾರಿಗಳ ಹಸಿರು ಹೊದಿಕೆ ಸೂಚ್ಯಂಕ 2025-26 ಸರಿ ಬಿಡುಗಡೆ ಮಾಡಿದ್ರೆ ಯಾರಂತ ಕೇಳ್ತಾರೆ NHAI ಅಂದ್ರೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದನ್ನ ಬಿಡುಗಡೆ ಮಾಡ್ತಾರೆ, ಸಿದ್ಧಪಡಿಸಿದವರು. ಓಕೆ, ಮತ್ತು ಬಿಡುಗಡೆ ಮಾಡಿದವರು ಅವರು ಸಿದ್ಧಪಡಿಸಿದವರು, ಬಿಡುಗಡೆ ಮಾಡಿದವ್ರನ್ನ ಕೇಳ್ತಾರೆ ಮೋಸ್ಟ್ ಪ್ರೊಬೆಬಲಿ. ಸಿದ್ಧಪಡಿಸಿದವರು ಅಂದ್ರೆ ಇವ್ರು ಏನು ಮಾಡ್ತಾರೆ ಇದ NHAI ದವ್ರು ಏನು ಮಾಡ್ತಾರೆ ಇಸ್ರೋದವರ ಹೆಲ್ಪ್ ತೊಗೊಂಡ್ರೆ, ಇಸ್ರೋದವ್ರ ಹೆಲ್ಪ್ ತೊಗೊಂಡು ಅಂದ್ರೆ ಇಸ್ರೋದವ್ರದ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರದ ಒಂದು ಹೆಲ್ಪ್ ತೊಗೊಂಡು ಇದನ್ನ ರೆಡಿ ಮಾಡ್ಯಾರ, ಗೊತ್ತಿರಬೇಕು ನಿಮಗೆ. ತಂತ್ರಜ್ಞಾನ ಆಧಾರಿತ ಮೌಲ್ಯಮಾಪನ. ಸೊ ನೋಡ್ರಿ, ಇದು ಈ ರಾಷ್ಟ್ರೀಯ ಹೆದ್ದಾರಿಗಳ ಹಸಿರು ಹೊದಿಕೆ ಸೂಚ್ಯಂಕ ಅಂತ ಹೇಳಿದೆ. ಹಿಂಗಂದ್ರೆ ಅರ್ಥ ಏನಂತಂದ್ರೆ ಹೆದ್ದಾರಿಗಳ ಎಡ ಮತ್ತು ಬಲಬದಿಗಳಲ್ಲಿ ಕ್ಲೋರೋಫಿಲ್ ಅಂಶಗಳನ್ನು ಪತ್ತೆ ಹಚ್ಚಲು ಮತ್ತು ಸಸ್ಯವರ್ಗಗಳನ್ನು ಅಳೆಯಲು ಈ ಸೂಚ್ಯಂಕವನ್ನು ನಾವು ಯೂಸ್ ಮಾಡ್ಕೋತೀವಿ. ಇದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಜಸ್ಟ್ ನೀವು ಏನು ನೋಡ್ಕೊಳ್ಳಿ ಅಂತಂದ್ರೆ ಇದನ್ನ ಬಿಡುಗಡೆ ಮಾಡಿದವ್ರು ಯಾರಂತ ನಿಮ್ಗೆ ನೆನಪಿರಲಿ, ಅಷ್ಟೇ ಸಾಕು. ಇದೆಲ್ಲ ಬೇಡ ಇದು. ಓಕೆ, ನೆಕ್ಸ್ಟ್ ಮಕ್ಕಳ ಮರಣ ಪ್ರಮಾಣ 2025 ಮಟ್ಟಗಳು ಮತ್ತು ಪ್ರವೃತ್ತಿಗಳು ಅಂತ ಕೇಳ್ಯಾರ. ಸೊ ನೋಡ್ರಿ, ಇದನ್ನು ಬಿಡುಗಡೆ ಮಾಡಿದವರು ಯಾರಂತ ನೋಡ್ಕೋಬೇಕು. ಯುನಿಸೆಫ್, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಬ್ಯಾಂಕ್ ಮತ್ತು UN ದೇಶ ನೇತೃತ್ವದ ಮಕ್ಕಳ ಮರಣ ಅಂದಾಜಿಗಾಗಿ ವಿಶ್ವಸಂಸ್ಥೆ ಅಂತರ್ ಸಂಸ್ಥೆ ಗುಂಪು ಏನು ಮಾಡಿದೆ ಇದನ್ನು ಬಿಡುಗಡೆ ಮಾಡೈತಿ. ಸೊ ಗೊತ್ತಿರಲಿ, ಯುನಿಸೆಫ್, ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಬ್ಯಾಂಕ್ ಮತ್ತು UN ದೇಶ ನೇತೃತ್ವ ಇದರ ಇಲ್ಲಿ ಏನಾಗೈತೆ ಇದನ್ನ ಬಿಡುಗಡೆ ಮಾಡ್ಯಾರ, ಇಷ್ಟು ಗೊತ್ತಿರ್ಬೇಕು. ಇನ್ನು ಮೇನ್ ಪಾಯಿಂಟ್ ಏನಂತಂದ್ರೆ ಪಾಕಿಸ್ತಾನ, ಸೋಮಾಲಿಯಾ ಮತ್ತು ಸುಡಾನ್ ದೇಶಗಳು ಏನದಲ್ಲ, ಪಾಕಿಸ್ತಾನ, ಸೋಮಾಲಿಯಾ, ಸುಡಾನ್ ದೇಶಗಳದಲ್ಲ, ಇಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಹೆಚ್ಚು ಸಾವು ಕಂಡಿವೆ. ಕೇಳ್ತಾರ, ಅತಿ ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಹೆಚ್ಚು ಸಾವು ಕಂಡಿದ್ದು ಯಾವ ದೇಶದಲ್ಲಿ ಅಂದ್ರೆ ಈ 3 ದೇಶಗಳು ನಿಮ್ಗೆ ನೆನಪಿರಬೇಕು, ಪಾಕಿಸ್ತಾನ, ಸೋಮಾಲಿಯಾ ಮತ್ತು ಸುಡಾನ್ ದೇಶ ಅಂತ. ಇಷ್ಟೇ ಓದ್ಕೊಳ್ಳಿ. ಉಳಿದ್ರೆ ಇದು ನೋಡ್ರಿ, ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ, ಇವು ಏನು ಓದ್ಕೋಬೇಡ್ರಿ, ಇದು ಏನು ಯೂಸ್ ಇಲ್ಲ, ಸುಮ್ಮನೆ ಕೊಟ್ಟಿರ್ತಾರೆ. ಅದೇ ಎಕ್ಸಾಮ್ದಲ್ಲಿ ನಿಮ್ಗೆ ಬರಂಗಿಲ್ಲ. ಅದೇ ಬೇರೆ ಪಾಯಿಂಟ್ ಓದ್ಕೊಂಡ್ರೆ ನಿಮ್ಗೆ 1 ಮಾರ್ಕ್ಸ್ ಬರುತ್ತೆ. ಭಾರತಕ್ಕೆ ಸಂಬಂಧಿಸಿದ ವರದಿಯಲ್ಲಿ ಮುಖ್ಯಾಂಶಗಳು ಭಾಳ ಇಂಪಾರ್ಟೆಂಟ್ ರೀ. ಭಾರತಕ್ಕೆ ಸಂಬಂಧಿಸಿದ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕಾಗುತ್ತೆ ನೀವು. ಏನಂತಂದ್ರೆ ಮರಣ ದರಗಳಲ್ಲಿ ಇಳಿಕೆ ಕಂಡೈತಿ. ನೋಡ್ರಿ, 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಕೇಳ್ತಾರೆ. 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಕೇಳ್ತಾರೆ. ಎಷ್ಟು ಹೇಳ್ಬೇಕಂದ್ರೆ 2024ರಲ್ಲಿ ಎಷ್ಟಕ್ಕೆ ಇಳಿಕೆ ಆಗೈತಿ 26.6ಗೆ ಇಳಿಕೆ ಆಗೈತಿ. 1 ಪಾಯಿಂಟ್ ಕರೆಂಟ್ ಅಫೇರ್ ಕೇಳ್ತಾರೆ. 2024ರಲ್ಲಿ ಶಿಶು ಮರಣ ಪ್ರಮಾಣ ಕೇಳ್ತಾರೆ. ಶಿಶು ಮರಣ ಪ್ರಮಾಣ ಎಷ್ಟಾಗೈತಿ 23.3ಕ್ಕೆ ಇಳಿಕೆ ಆಗಿದೆ, 23.3ಗೆ. ಸರ್, ಮಕ್ಕಳ ಮರಣ ಪ್ರಮಾಣ ಬೇರೆ, ಶಿಶು ಮರಣ ಪ್ರಮಾಣ ಬೇರೆ, ಆಯ್ತಾ. ಇನ್ನು ಮತ್ತೆ ಇನ್ನೊಂದು ಕೇಳ್ಯಾರ ನವಜಾತ ಶಿಶು ಮರಣ ಕೇಳ್ಯಾರ. ನವಜಾತ ಶಿಶು ಕೇಳ್ಯಾರ, ಎಷ್ಟಾಗೈತ್ರಿ 17ಕ್ಕೆ ಇಳಿಕೆ ಆಗಿದೆ. ಸೊ ಒಂದು ಗೊತ್ತಿರಬೇಕು, 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಎಷ್ಟು ಇಳಿಕೆ ಆಗೈತ್ರಿ ಗೊತ್ತಿರಬೇಕು, 26.6. ಶಿಶು ಮರಣ ಪ್ರಮಾಣ ಎಷ್ಟು ಇಳಿಕೆ ಆಗೈತ್ರಿ 23.3ಗೆ ಇಳಿಕೆ ಆಗೈತಿ. ನವಜಾತ ಶಿಶು ಮರಣ ಪ್ರಮಾಣ 17ಕ್ಕೆ ಇಳಿಕೆ ಆಗೈತಿ, ಗೊತ್ತಿರಬೇಕು ನಿಮಗೆ. ಸೊ ಮತ್ತೆ ನೆಕ್ಸ್ಟ್ ಏನೈತೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ಬರ್ತಾರೆ. ಸೊ ನೋಡ್ರಿ, ರಾಷ್ಟ್ರೀಯ ಹೆದ್ದಾರಿಗಳು ನಮಗೆ
ಸಂವಿಧಾನದಲ್ಲಿ 7ನೇ ಅನುಸೂಚಿ ಬರ್ತಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಬರ್ತಾವೆ. ಅದರಲ್ಲಿ ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ಕೊಡ್ತಾರೆ, ಕೊಟ್ಟು ಏನು ಮಾಡಿದ್ರೆ ಯಾವ ಪಟ್ಟಿಗೆ ಸೇರಿದೆ ಅಂತ ಕೊಡ್ತಾರೆ ಎಕ್ಸಾಮ್ದಲ್ಲಿ. ರಾಷ್ಟ್ರೀಯ ಹೆದ್ದಾರಿಗಳು ನೋಡಿ ಕೇಂದ್ರ ಪಟ್ಟಿಗೆ ಸೇರೈತಿ, ಕೇಂದ್ರ ಪಟ್ಟಿಗೆ ಸೇರೈತಿ. ಇದೊಂದು ಪಾಯಿಂಟ್ ಓದ್ಕೊಳ್ಳಿ. ಈ ಮ್ಯಾಗ್ಝಿನ್ದಲ್ಲಿ ಕೊಟ್ಟಿರೋದು ಹೇಳ್ತಾನ, ಹಂಗೆ ಬಹಳ ಅದಾವೆ, ಬಟ್ ನಮ್ಮ ಮ್ಯಾಗ್ಝಿನಲ್ಲಿ ಕೊಟ್ಟಿರೋದು ಇನ್ಫಾರ್ಮೇಷನ್ ನಮ್ಗೆ ಹೇಳ್ತಾನೆ. ಓಕೆ, ಸಮವರ್ತ ಪಟ್ಟಿ ಅನ್ನೋದು ಏನೈತಿ, ಆಸ್ಟ್ರೇಲಿಯಾದಿಂದ ಎರವಲು ಪಡೆಯಲಾಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಸಮವರ್ತಿ ಪಟ್ಟಿಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳ್ತಾರೆ. ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್, ಶೌರ್ಯ ಪುರಸ್ಕೃತರಿಗೆ ಉಚಿತ ರೈಲು ಪ್ರಯಾಣ. ಸರ್ ಏನು ಓದ್ಬೇಕು ಸರ್? ನೋಡಿ, ಇದೊಂದು ಪಾಯಿಂಟ್ ಓದ್ಕೊಂಬಿಡಿ ಸಾಕು. ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳಲ್ಲಿ ಅದ್ವಿತೀಯ ಸಾಧನೆ ತೋರಿ ಕರ್ತವ್ಯ ಮೆರೆದು ಶೌರ್ಯ ಪ್ರಶಸ್ತಿಗೆ ಭಾಜನರಾದವರಿಗೆ ಕೇಂದ್ರ ಸರ್ಕಾರ ಜೀವಿತಾವಧಿಯ ರೈಲು ಪ್ರಯಾಣವನ್ನು ಉಚಿತವಾಗಿ ನೀಡಲು ನಿರ್ಧಾರ ಮಾಡಿದೆ. ಇಷ್ಟು ಪಾಯಿಂಟ್ ಓದ್ಕೊಳ್ಳಿ ಸಾಕು, ಜಾಸ್ತಿ ಓದ್ಕೊಳ್ಳೋದು ಬೇಡ. ನೆಕ್ಸ್ಟ್, ಹೊಸ ದಾಖಲೆ ಬರೆದ ಯಲಹಂಕ ರೈಲುಗಾಲಿ ಕಾರ್ಖಾನೆ. ಸರ್ ಏನು ಓದ್ಕೋಬೇಕು ಸರ್? ಏನು ಬೇಡ ಸರ್. ರೈಲುಗಾಲಿ ಕಾರ್ಖಾನೆ ಎಲ್ಲಿ ಕಂಡು ಬರುತ್ತೆ? ಬೆಂಗಳೂರಿನ ಯಲಹಂಕದಲ್ಲಿ ಕಂಡು ಬರುತ್ತಾ? ಇಷ್ಟೇ ಓದ್ಕೊಳ್ಳಿ ಸರ್. ಮತ್ತೇನು ಉಳಿದೋರು ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೇ ಸರ್ ನಾನು ಹೇಳ್ತಿರೋದು, ಎಕ್ಸಾಮ್ ಓರಿಯೆಂಟೆಡ್. ಎಲ್ಲ ಆರ್ಟಿಕಲ್ ಓದ್ತಾ ಕೊಡಬೇಡಿ. ಎಕ್ಸಾಮ್ ಎಷ್ಟು ಬರುತ್ತೆ, ಏನು ಕೇಳ್ತಾರೆ, ಯಾವ ನ್ಯೂಸ್ನಲ್ಲಿದೆ ಅದಷ್ಟೇ ಓದ್ಕೊಳ್ಳಿ. ಅದ್ರ ಮೇಲೆ 360 ಡಿಗ್ರಿ ಆ್ಯಂಗಲಲ್ಲಿ ಓದ್ಕೋಬೇಕಂದ್ರೆ ಅದನ್ನು ಕೂಡ ನಾನು ಈ ಮ್ಯಾಗ್ಝಿನ್ದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಅದು ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿರ್ತೀನಿ. ಉಳಿದಿರೋದಲ್ಲೇ ಎಲ್ಲ ಇನ್ಫಾರ್ಮೇಷನ್ ಓದೋ ಅವಶ್ಯಕತೆ ಇಲ್ಲ. ನೋಡಿ, ಇದೆಲ್ಲ ಬೇಕಾಗಿಲ್ಲ ನಮಗೆ, ಇವೆಲ್ಲ ಡಾಟಾ ಬೇಕಾಗಿಲ್ಲ ನಮಗೆ. ಓಕೆ, ಮ್ಯಾಗ್ಝಿನ್ದಲ್ಲಿ ಕೊಡ್ತಿರ್ತಾರೆ. ಸೊ ನಮಗೆ ಎಷ್ಟು ಬೇಕು ನಾವು ಅಷ್ಟೇ ತೊಗೋಬೇಕು. ಉಳಿದೋರ ಇನ್ಫಾರ್ಮೇಷನ್ ನಮ್ಮ ನಾಲೆಜಿಗೆ ಓದ್ತಾ ಹೋಗಬೇಕು. ಸೊ ಅದೆಲ್ಲ ನಾವು ಎಕ್ಸಾಮ್ ಮುಗಿದ್ಮೇಲೆ ಓದ್ತಾ ಕೂತ್ರೆ ಆಯಿತು. ಇವಾಗ ನಮ್ಮ ಎಕ್ಸಾಮ್ಗೆ ಎಷ್ಟು ಬೇಕೋ ಅದು ಇಂಪಾರ್ಟೆಂಟ್, ಅದು ಓದ್ತಾ ಹೋಗಬೇಕು. ಸರಕು ಸಾಗಣೆಯಲ್ಲಿ ನೈಋತ್ಯ ರೈಲ್ವೆ ವಲಯ ಮೊದಲ ಸ್ಥಾನ. ಸರ್ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಇತ್ತೀಚೆಗೆ ಸರಕು ಸಾಗಣೆಯಲ್ಲಿ ಯಾವ ವಲಯ ಮೊದಲ ಸ್ಥಾನ ಪಡ್ಕೊಂಡಿದ್ದು ಕೇಳಿದ್ರೆ ನೈಋತ್ಯ ವಲಯ ಅನ್ನೋದು ಗೊತ್ತಿರಬೇಕು ನಿಮ್ಗೆ. ನೋಡಿರಿ, ದ್ವಿತೀಯ ಸ್ಥಾನ ಯಾವ ಮಾಡಿದ್ರಿ? ಉತ್ತರ ಕೇಂದ್ರ ವಲಯ ದ್ವಿತೀಯ ಸ್ಥಾನ ಪಡ್ಕೊಂಡೈತಿ. ಮತ್ತು ಸಮಯ ಪಾಲನೆಯಲ್ಲಿ ನೈಋತ್ಯ ಏನು ರೈಲ್ವೆ ಐತೆ 4ನೇ ಸ್ಥಾನವನ್ನು ಪಡ್ಕೊಂಡೈತಿ. ಈ 3 ಪಾಯಿಂಟನ್ನು ಓದ್ಕೋಬೇಕಾಗುತ್ತೆ ನೀವು. ಏನಾಯ್ತಾ? ಸರಕು ಸಾಗಣೆಯಲ್ಲಿ ಮೊದಲ ಸ್ಥಾನ ಯಾವ್ದ್ರಿ? ನೈಋತ್ಯ ರೈಲ್ವೆ. ದ್ವಿತೀಯ ಸ್ಥಾನ ಯಾವ್ದ್ರಿ? ಉತ್ತರ ಕೇಂದ್ರ ವಲಯ. ಮತ್ತು ಸಮಯ ಪಾಲನೆಯಲ್ಲಿ 4ನೇ ಸ್ಥಾನ ನಮ್ಮ ನೈಋತ್ಯ ರೈಲ್ವೆ ವಲಯ ಪಡ್ಕೊಂಡೈತಿ. ಹಾಗಾದ್ರೆ ನೈಋತ್ಯ ರೈಲ್ವೆ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗಂದ್ರೆ ಒಂದು ನಿಮಿಷ, ನೈಋತ್ಯ ರೈಲ್ವೆ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಮ್ಮದು ನೈಋತ್ಯ ರೈಲ್ವೆ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ನಮ್ದು ಎಲ್ಲ ಬರೋದು ನೈಋತ್ಯ ರೈಲ್ವೆ ವಲಯದಲ್ಲೇ ಬರೋದು. ಹುಬ್ಬಳ್ಳಿ, ಬೆಂಗಳೂರು, ಮೈಸೂರು ಭಾಗಗಳೆಲ್ಲ. ಓಕೆ, ನೈಋತ್ಯ ರೈಲ್ವೆ ವಲಯ. ಓಕೆ, ನೈಋತ್ಯ ರೈಲ್ವೆ ವಲಯ ಎಲ್ಲಿ ಬರುತ್ತೆ ಸರ್? ಕೇಂದ್ರ ಕಚೇರಿಯಲ್ಲಿ ಬರುತ್ತೆ ಕೇಳ್ತಾರೆ, ಹುಬ್ಬಳ್ಳಿಯಲ್ಲಿ ಬರುತ್ತೆ. ವಿಭಾಗಗಳು ಕೇಳ್ತಾರೆ, ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು ಇದರ ವಿಭಾಗಗಳು ಇದರ ಅಡಿಯಲ್ಲಿ ಬರ್ತಾವೆ, ಗೊತ್ತಿರಬೇಕಾಗುತ್ತೆ. ಮತ್ತು ಇತ್ತೀಚೆಗೆ 4ನೇ ವಿಭಾಗವನ್ನು ಏನು ಮಾಡ್ತಾರೆ? 4ನೇ ವಿಭಾಗವನ್ನು ಕಲಬುರಗಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಕೇಳ್ತಾರೆ, ಇತ್ತೀಚೆಗೆ 4ನೇ ವಿಭಾಗ ಅಂದರೆ ರೈಲ್ವೇದಲ್ಲಿ ನೈಋತ್ಯ ರೈಲ್ವೆ ವಲಯದಲ್ಲಿ ಆಲ್ರೆಡಿ 3 ವಿಭಾಗ ಅದಾವೆ. 4ನೇ ವಿಭಾಗವನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ರೆ ಕಲಬುರಗಿಯಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದನ್ನು ಹುಬ್ಬಳ್ಳಿಯಿಂದ ಕಲಬುರಗಿಯನ್ನು ಪ್ರತ್ಯೇಕಿಸಲಾಗುತ್ತದೆ. ಅಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಭಾರತದಲ್ಲಿರುವ ರೈಲ್ವೆ ವಲಯಗಳು ಎಷ್ಟು ಅಂದರೆ ಭಾರತದಲ್ಲಿ ಒಟ್ಟು 19 ರೈಲ್ವೆ ವಲಯಗಳದ. ಇಂಪಾರ್ಟೆಂಟ್ ಆಗುತ್ತೆ ಸರ್. ಓಕೆ, ಇತ್ತೀಚೆಗೆ ಎಕ್ಸಾಮ್ದಲ್ಲಿ ಹಿಂಗೆ ಕೇಳ್ತಾರೆ ಸರ್, ಭಾರತದಲ್ಲಿ ಒಟ್ಟು ಎಷ್ಟು ರೈಲ್ವೆ ವಲಯಗಳದಾವೆ? ಇದು ಇಂಪಾರ್ಟೆಂಟ್ ಆಗುತ್ತೆ ರೀ, ಓದ್ಕೋರಿ. ಮತ್ತು ಇತ್ತೀಚೆಗೆ ಅಂದರೆ 19ನೇ ರೈಲ್ವೆ ವಲಯ ಯಾವುದಂತ ಕೇಳ್ತಾರೆ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ ದಕ್ಷಿಣ ಕರಾವಳಿ ರೈಲ್ವೆ ಎಂಬ ಹೆಸರಿನಲ್ಲಿ ಆರಂಭಿಸಲಾಗಿದೆ. 19ನೇ ರೈಲ್ವೆ ವಲಯ ಅದು ಗೊತ್ತಿರಬೇಕಾಗುತ್ತೆ. ಓಕೆ, ಕೇಂದ್ರ ಕಚೇರಿಯಲ್ಲಿ ಸರ್ ಅದರದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂದಲ್ಲಿ ಅದರ ಕೇಂದ್ರ ಕಚೇರಿ ಐತಿ. 19ನೇ ರೈಲ್ವೆ ವಲಯದ್ದು ಇಂಪಾರ್ಟೆಂಟ್ ಆಗುತ್ತೆ ಸರ್, ಭಾಳ ಒತ್ತು ಹೇಳ್ತಾನೆ ನಿಮ್ಗೆ. ಭಾರತೀಯ ರೈಲ್ವೆಯು ಸ್ವಾಯತ್ತ ಸಂಸ್ಥೆ ಐತಿ. ಇದೊಂದು ಸ್ವಾಯತ್ತ ಸಂಸ್ಥೆ. ಇದು ಯಾವ ಸಚಿವಾಲಯದಡಿಯಲ್ಲಿ ಬರುತ್ತೆ ಅಂದರೆ ರೈಲ್ವೆ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ, ಗೊತ್ತಿರಬೇಕು. ಭಾರತೀಯ ರೈಲ್ವೆ ಮಂಡಳಿ ಯಾವಾಗ ಸ್ಥಾಪನೆ ಆಗಿದೆ ಸರ್? 1905ರಲ್ಲಿ ಸ್ಥಾಪನೆ ಆಗುತ್ತೆ. ಕೇಂದ್ರ ಕಚೇರಿ ನವದೆಹಲಿ ಒಳಗೈತಿ. ಇದರ ಮುಖ್ಯಸ್ಥರು ಸತೀಶ್ ಕುಮಾರ್ ಅವರದಾರ. ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಭಾರತೀಯ ರೈಲ್ವೆ ಏನೈತ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ವಿಶ್ವದ ಅತಿ ದೊಡ್ಡ ಉದ್ಯೋಗದಾತರಲ್ಲಿ ಒಂದಾಗಿದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಅತಿ ದೊಡ್ಡ ಉದ್ಯಮ ಯಾವುದಂದ್ರೆ ಭಾರತೀಯ ರೈಲ್ವೆ ಅಂತ ಹೇಳ್ಬೋದು. ಮತ್ತು ವಿಶ್ವದಲ್ಲಿ ಇಂಥ ಎಷ್ಟೋ ಉದ್ಯೋಗಗಳಿದಾವೆ, ಅದರಲ್ಲಿ ನಮ್ಮ ಭಾರತೀಯ ರೈಲ್ವೆ ಕೂಡ ಒಂದು ಸೇರ್ಕೊಂಡೈತಿ. ಎಕ್ಸಾಮ್ದಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಕೇಳ್ತಾರೆ. ಸಾರಿಗೆ ಅಂತ ಬರುತ್ತೆ, ನಿಮ್ಗೆ ಗೊತ್ತಾ? ಸಾರಿಗೆ ಅಂತ ಬರುತ್ತೆ ಜೋಗ್ರಫಿದಲ್ಲಿ. ಸಾರಿಗೆ ಅಂತ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಈ ಪಾಯಿಂಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ನಿವೇಶ್ ಮಿತ್ರ 3.0 ಉತ್ತರ ಪ್ರದೇಶ ಅಂತ ಕೇಳ್ತಾರೆ. ಸರ್ ಏನು ಕೇಳಿದ್ರೆ ಎಕ್ಸಾಮ್ದಲ್ಲಿ ಇದೊಂದು ಪಾಯಿಂಟ್ ಓದ್ಕೋರಿ. ಓಕೆ, ಇದಕ್ಕಿಂತ ಜಾಸ್ತಿ ಏನು ಓದ್ಕೋಬೇಡ್ರಿ. ಏನ್ರಿ ಇದು ಓದ್ಕೋರಿ.
ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು 2026 ಮಾರ್ಚ್ 24ರಂದು ಹೂಡಿಕೆದಾರರ ಅನುಭವವನ್ನು ಸರಳೀಕರಿಸಲು, ಯಾರಿಗೆ ಸಂಬಂಧಿಸಿದ್ರೆ ಹೂಡಿಕೆದಾರರ ಅನುಭವವನ್ನು ಸರಳೀಕರಣಗೊಳಿಸಲು ಮತ್ತು ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ನಿವೇಶ ಮಿತ್ರ 3.0. ಓಕೆ, ಅಂದರೆ ಏನಾಗುತ್ತೆ ಸರ್, ಇದು ಅಲ್ಲಿ ಯಾರು ಹೂಡಿಕೆ ಮಾಡ್ತಿರ್ತಾರಲ್ಲ ಆ ಹೂಡಿಕೆ ಮಾಡೋರಿಗೆ ನೈಜ ಟೈಮ್ದಲ್ಲಿ, ಅಂದರೆ ಆ ಪರ್ಟಿಕ್ಯುಲರ್ ಟೈಮ್ದಲ್ಲಿ ಅವರಿಗೆ SMS ಹೋಗೋದು ಮತ್ತು ಅವ್ರಿಗೆ ಹೂಡಿಕೆದಾರರಿಗೆ ಎಚ್ಚರಿಕೆ ಸಂದೇಶ ಹೋಗೋದು ಎಲ್ಲ ಒಂದು ಏನು ಮಾಡುತ್ತೆ, AI ಅಲ್ಲಿ ಚಾಟ್ಬಾಟ್ ಏನು ಮಾಡುತ್ತೆ, ವರ್ಕ್ ಮಾಡುತ್ತೆ. ಓಕೆ, ಒಟ್ಟಾರೆಗೆ ಹೂಡಿಕೆದಾರರಿಗೆ ಸೀಮಿತವಾಗೈತೆ. ಇದನ್ನ ನಿವೇಶ ಮಿತ್ರ 3.0 ಅಂತಂದಿದ್ದು ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಅಂತ ಗೊತ್ತಿರಬೇಕು ನಿಮಗೆ. ಕಾರ್ ಸಾಥಿ ವೆಬ್ಸೈಟ್ ಪ್ರಾರಂಭ ಆಗೈತಿ. ಕಾರ್ ಸಾಥಿ ವೆಬ್ಸೈಟ್ ಪ್ರಾರಂಭ ಏನು ನೋಡ್ಕೋಬೇಕಂದ್ರೆ, ಇದನ್ನು ಪ್ರಾರಂಭ ಮಾಡಿದ್ರೆ ಯಾರಂದ್ರೆ ಆದಾಯ ತೆರಿಗೆ ಇಲಾಖೆದವರು ಪ್ರಾರಂಭ ಮಾಡ್ಯಾರ. ಕಾರ್ ಸಾಥಿ ವೆಬ್ಸೈಟ್ ಆದಾಯ ತೆರಿಗೆ ಇಲಾಖೆದವರು ಪ್ರಾರಂಭ ಮಾಡ್ಯಾರ. ಇದು ತೆರಿಗೆಗೆ ಸಂಬಂಧಿಸಿದಂತ ಗೊತ್ತಿರ್ಬೇಕು ನಿಮಗೆ. ಗುರಿ ಏನಾಗೈತ್ರಿ, ಇದು ನೋಡ್ರಿ, ಆದಾಯ ತೆರಿಗೆಯ ಅನುಸರಣೆಯನ್ನು ಸರಳಗೊಳಿಸಲು, ಅಂದರೆ ಯಾರು ತೆರಿಗೆ ಟ್ಯಾಕ್ಸ್ ಪೇ ಮಾಡ್ತಿರ್ತಾರಲ್ಲ ಅವ್ರಿಗೆ ಅದು ಈಸಿ ಆಗಲಿ, ಅಂದ್ರೆ ತೆರಿಗೆ ಪ್ರಕ್ರಿಯೆಯನ್ನು ಸರಳಗೊಳಿಸಕ್ಕೆ ಈ ವೆಬ್ಸೈಟ್ನ ಪ್ರಾರಂಭ ಮಾಡ್ಯಾರ ಗೊತ್ತಿರಬೇಕು. 24/7 ಸಹಾಯವನ್ನು ಒದಗಿಸುವುದು ಮತ್ತು ತಂತ್ರಜ್ಞಾನ ಚಾಲಿತ ಆಡಳಿತದ ಮೂಲಕ ತೆರಿಗೆದಾರರ ಅನುಭವವನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದೈತಿ ಗೊತ್ತಿರಬೇಕು. ತೆರಿಗೆ ಜಾಗೃತಿಗಾಗಿ ಪ್ರಾರಂಭ ಕಾರ್ಯಕ್ರಮ. ಸರ್, ಫಸ್ಟ್ ಆಫ್ ಆಲ್ ಪ್ರಾರಂಭ ಅಂದ್ರೆ ಯಾವುದಕ್ಕಂತ ಕೇಳ್ತಾರೆ, ಇದು ತೆರಿಗೆಯ ಜಾಗೃತಿಗಾಗಿ ಅಂತ ಗೊತ್ತಿರಬೇಕು. ಮತ್ತು ಇನ್ನೊಂದು ಏನು ಕೇಳ್ತಾರೆ ಅಂದ್ರೆ ಇದ್ರ ಫುಲ್ ಫಾರ್ಮ್ ಕೇಳ್ತಾರೆ ಸರ್. ಈ ಫುಲ್ ಫಾರ್ಮ್ ನೋಡ್ಕೋಬೇಕು ನೀವು. ಪಾಲಿಸಿ ರಿಫಾರ್ಮ್ಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಆ್ಯಕ್ಷನ್ ಫಾರ್ ಮಿಷನ್ ವಿಕಸಿತ್ ಭಾರತ್ ಅಂತ ಇದ್ರ ಫುಲ್ ಫಾರ್ಮ್ ಐತಿ. ಇದು ನಾಗರಿಕರಲ್ಲಿ ತೆರಿಗೆಗೆ ಸಂಬಂಧಿಸಿದ ಗೊಂದಲಗಳನ್ನು ಕಡಿಮೆ ಮಾಡುವುದಾಗಿದೆ. ಇಷ್ಟು ಗೊತ್ತಿರಬೇಕು ನಮಗೆ. ಮಹಿಳಾ ಉದ್ಯೋಗಿಗಳಿಗಾಗಿ ಶೈನ್ ಆ್ಯಪ್ ಬಿಡುಗಡೆ ಆಗೈತಿ. ಸರ್, 100 ಎಕ್ಸಾಮ್ದಲ್ಲಿ ಬರುತ್ತೆ ಸರ್. 100 ಎಕ್ಸಾಮ್ದಲ್ಲಿ ಬರುತ್ತೆ. ಭಾರತೀಯ ರೈಲ್ವೆದವ್ರು ಏನೇ ಮಾಡಿದ್ರು ಅದರಲ್ಲಿ ಸ್ಪೆಷಲಿ ಈ ಮಹಿಳೆಯರಿಗಾಗಿ ಮಾಡ್ತಾರಲ್ಲ ಸರ್, ದ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು ನಿಮಗೆ. ಒಟ್ಟೆ ಬಿಡಲ್ಲ ಸರ್, ಎಕ್ಸಾಮ್ದಲ್ಲಿ ಕೇಳ್ತಾರೆ ಇದನ್ನು. ಸೊ ಏನಾಗುತ್ತೆ ಅಂದರೆ ಶೈನ್ ಆ್ಯಪ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ಶೈನ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೈತಿ, ಭಾರತೀಯ ರೈಲ್ವೆಗೆ ಸಂಬಂಧಿಸಿದೈತಿ ಗೊತ್ತಿರಬೇಕು ನಿಮಗೆ. ಭಾರತೀಯ ರೈಲ್ವೆಯು ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಬಲಪಡಿಸಲು ಮತ್ತು ಸಂಸ್ಥೆಯಾದ್ಯಂತ ಮಹಿಳಾ ಉದ್ಯೋಗಿಗಳನ್ನು ಸಬಲೀಕರಣಗೊಳಿಸಲು ಶೈನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭ ಮಾಡಿದೆ. ಈ ಉಪಕ್ರಮವನ್ನು 2026 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳೆಯ ದಿನದಂದು ಪ್ರಾರಂಭಿಸಲಾಯಿತು. 2.6 ಸರ್ ನಮಗಿಲ್ಲ. ಮಾರ್ಚ್ 8 ಏನೈತ್ರಿ, ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ. ಅವತ್ತೇನು ಮಾಡಿದರೆ ಭಾರತೀಯ ರೈಲ್ವೆದವರು ಶೈನ್ ಆ್ಯಪನ್ನು ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಅಲ್ಲಿ ಸುರಕ್ಷಿತ ಸ್ಥಳದಲ್ಲಿ ಸುರಕ್ಷತೆಯನ್ನು ಖಚಿತಪಡಿಸ್ಕೊಳ್ಳೋಕೆ, ಬಲಪಡಿಸಲು ಮತ್ತು ಆ ಮಹಿಳಾ ಉದ್ಯೋಗಿಗಳನ್ನು ಸಬಲೀಕರಣಗೊಳಿಸಲು ಈ ಶೈನ್ ಆ್ಯಪ್ ಬಿಡುಗಡೆ ಆಗೈತಿ ಗೊತ್ತಿರಬೇಕು ನಿಮಗೆ. ಮತ್ತು ಏನು ಕೇಳ್ತಾರೆ ಎಕ್ಸಾಮ್ದಲ್ಲಿ ಭಾಳ ಇಂಪಾರ್ಟೆಂಟ್ ಅಂದ್ರೆ ಈ ಶೈನ್ದ ಫುಲ್ ಫಾರ್ಮ್ ಕೇಳ್ತಾರೆ. ಸೆಕ್ಸುವಲ್ ಹರಾಸ್ಮೆಂಟ್ ಇನ್ಸಿಡೆಂಟ್ ನೋಟಿಫಿಕೇಶನ್ ಫಾರ್ ಎಂಪವರ್ಮೆಂಟ್ ಅಂತ ಬರುತ್ತೆ. ಇಷ್ಟು ಗೊತ್ತಿರಬೇಕು ನಿಮಗೆ. ಓಕೆ, ಈ ಚರಕ ಮೊಬೈಲ್ ಅಪ್ಲಿಕೇಶನ್ ಅಂತ ಬರುತ್ತೆ. ಈ ಚರಕ ಮೊಬೈಲ್ ಅಪ್ಲಿಕೇಶನ್ ಸರ್ ಯಾವುದಕ್ಕೆ ಸಂಬಂಧಪಟ್ಟೈತ್ರಿ ಇದು? ಈ ಚರಕ ಅಂದ್ರೆ ಗೊತ್ತೈತೆ ಸರ್, ನಮ್ಗೆ ಎಲ್ಲರಿಗೂ ಗೊತ್ತೈತಿ, ಆಯುರ್ವೇದ ಅಂತ ಗೊತ್ತೈತಿ. ಚರಕ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಅಂತ. ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿ ಏನೈತಿಲ್ಲ, ಅವರು ಇತ್ತೀಚೆಗೆ ಈ ಔಷಧೀಯ ಸಸ್ಯಗಳ ವಲಯದಲ್ಲಿ ವ್ಯಾಪಾರ ಮತ್ತು ಮಾಹಿತಿ ವಿನಿಮಯವನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ ಈ ಚರಕ ಮೊಬೈಲ್ ಅಪ್ಲಿಕೇಶನ್ ಗೊತ್ತಿರಬೇಕು ನಿಮ್ಗೆ. ಇದು ರಾಷ್ಟ್ರೀಯ ಔಷಧೀಯ ಸಸ್ಯಗಳ ಮಂಡಳಿಯವರು ಪ್ರಾರಂಭ ಮಾಡಿದ್ದು. ಎದಕ್ಕೆ ಮಾಡಿದ್ರಪ್ಪ ಅಂದ್ರೆ ಔಷಧೀಯ ಸಸ್ಯಗಳು ಏನಿರ್ತಾವಲ್ಲ ಅದರ ವಲಯದಲ್ಲಿ ವ್ಯಾಪಾರ ಮತ್ತು ಮಾಹಿತಿಯ ವಿನಿಮಯ ಏನಿರುತ್ತಲ್ಲ ಅದನ್ನು ಸುಗಮಗೊಳಿಸಕ್ಕೆ ಇದನ್ನು ಪ್ರಾರಂಭ ಮಾಡ್ಯಾರ. ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಭಾರತ ಸಂವಿಧಾನದಲ್ಲಿ ಒಟ್ಟು 12 ಅನುಸೂಚಿಗಳದಾವ ಅಂತ ಗೊತ್ತಿರಬೇಕು ನಿಮಗೆ. 12 ಅನುಸೂಚಿಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಂತ ಆಗಲ್ಲ. ಸೊ ಸಂವಿಧಾನದಲ್ಲಿ ಮೊದಲನೇದಾಗಿ ನಿಮಗೆ 12 ಅನುಸೂಚಿಗಳು ಇರ್ತಾವೆ. ಅದನ್ನು ಒಂದ್ಸಲ ಓದ್ಕೊಂಬಿಡಿ. ಸೊ ನಿಮಗೊಂದು ಕೋಡ್ ವರ್ಡ್ ಕೊಡ್ತೀನಿ. ಕೋಡ್ ವರ್ಡ್ ಏನಂದರೆ ಟಿಯರ್ಸ್ ಆಫ್ ಓಲ್ಡ್ PM ಅಂತ ಬರುತ್ತೆ. ಟಿಯರ್ಸ್ ಆಫ್ ಓಲ್ಡ್ PM. ಟಿಯರ್ಸ್ ಆಫ್ ಓಲ್ಡ್ PM ಇದನ್ನು ನೆನಪಿಟ್ಕೊಂಡ್ಬಿಟ್ರೆ ನಿಮ್ಗೆ 12 ಅನುಸೂಚಿಗಳು ನೆನಪಿರ್ತಾವೆ. ಅದಕ್ಕೆ ಬಯಟಾಕೋ ಅವಶ್ಯಕತೆ ಇಲ್ಲ. ಓಕೆ, 2026 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8. ಸೊ ಇದರಲ್ಲಿ ಏನು ಓದ್ಕೋಬೇಕು ಸರ್? ಈಗ
ಸರ್ ಇದು ನೋಡಿ ಮಾರ್ಚ್ 8ಕ್ಕೆ ಏನೈತ್ರಿ ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಇದರಲ್ಲಿ ಏನು ಓದ್ಕೋಬೇಕಂದ್ರೆ ಧ್ಯೇಯವಾಕ್ಯ ಓದ್ಕೋರಿ. ಧ್ಯೇಯವಾಕ್ಯ: ಹಕ್ಕುಗಳ ನ್ಯಾಯ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಕ್ರಮ. ಇಷ್ಟು ಓದ್ಕೋರಿ ಸರ್, ಇದೊಂದು ಇಂಪಾರ್ಟೆಂಟ್. ಧ್ಯೇಯವಾಕ್ಯ ಭಾಳ ಇಂಪಾರ್ಟೆಂಟ್ ರೀ. ಮತ್ತು ಅಭಿಯಾನ ಮಾಡಿದ್ರೆ ಗಿವ್ ಟು ಗೇನ್ ಅಂತ ಒಂದು ಅಭಿಯಾನ ಆಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಉಳಿದಿರೋ ಇನ್ಫಾರ್ಮೇಷನ್ ಇದೆಲ್ಲ ಬೇಡ ಸರ್, ಇವೆಲ್ಲ ಎಕ್ಸಾಮ್ದಾಗ ಕೇಳಂಗಿಲ್ಲ ರೀ. ಇದನ್ನೇನು ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಭಾರತದಲ್ಲಿ ಮಹಿಳೆಯರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳು. ಓಕೆ, ಭಾರತದಲ್ಲಿ ಮಹಿಳೆಯರ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಕಾರ್ಯಕ್ರಮಗಳು ನೋಡ್ರಿ. ಅದೇ ಹೇಳ್ತೀನಲ್ಲ, ಮಹಿಳೆಯರು ಕೇವಲ ನಮ್ಮ ಸಮಾಜದ ಒಂದು ಭಾಗ ಅಲ್ರಿ, ಅವರು ಈ ದೇಶದ ಪ್ರಗತಿಯ ಶಕ್ತಿ ಅಂತ ಕರಿತೀವಿ ನಾವು ಅವರಿಗೆ. ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳು ಅಂತಲ್ಲ, ಇವು ಕೇವಲ ಯೋಜನೆಗಳಲ್ಲ, ಅವು ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆಯ ರೆಕ್ಕೆಗಳನ್ನು ನೀಡುವ ಪ್ರಾಮಾಣಿಕ ಪ್ರಯತ್ನಗಳಾಗಿವೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆಗ್ತವೆ ಈ ಕಾರ್ಯಕ್ರಮಗಳು. ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದು ಮೆನ್ಷನ್ ಮಾಡ್ತೀನಿ, ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಓಕೆ, ರಾಷ್ಟ್ರೀಯ ಮಹಿಳಾ ಆಯೋಗ ಅಂತ ಬರುತ್ತೆ. ಓಕೆ, ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲೇನು ಓದ್ಕೋಬೇಕ್ರಿ ಸರ್ ನೀವು? ಓಕೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ನಾವು ನೋಡ್ಕೋಬೇಕಂದ್ರೆ ಇದು ಯಾವಾಗ ಸ್ಥಾಪನೆ ಆಗುತ್ತೆ ಸರ್? 1990ರ ರಾಷ್ಟ್ರೀಯ ಮಹಿಳಾ ಕಾಯ್ದೆ ಅಂತ ಬರುತ್ತೆ. ಈ 1990ರ ರಾಷ್ಟ್ರೀಯ ಮಹಿಳಾ ಕಾಯ್ದೆಯ ಅನ್ವಯ 1992 ಜನವರಿಯಲ್ಲಿ ಕೇಂದ್ರ ಸರ್ಕಾರವು ಈ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಇದೊಂದು ಶಾಸನಬದ್ಧ ಸಂಸ್ಥೆಯನ್ನು ಗೊತ್ತಿರಬೇಕು. ಅಂದರೆ ಒಂದು ಶಾಸನಬದ್ಧ ಸಂಸ್ಥೆ ಅಂದರೆ ಇದು ಸಂವಿಧಾನದಲ್ಲಿ ಇರಲಿಲ್ಲ ರೀ, ಇದು ಸಂವಿಧಾನಬದ್ಧ ಸಂಸ್ಥೆ ಅಲ್ಲ, ಇದು ಶಾಸನದ ಸಂಸ್ಥೆ. ಅಂದರೆ ಕಾನೂನಿನ ಮುಖಾಂತರ, ಶಾಸನದ ಮುಖಾಂತರ ಇದನ್ನು ರಚನೆ ಮಾಡಲಾಯಿತು ಅಂತ ಹೇಳ್ತಾರೆ. ಸಂಸತ್ತಿನಲ್ಲಿ ಒಂದು ಕಾನೂನು, ಒಂದು ಶಾಸನವನ್ನು ಹೊರಡಿಸಿ ಒಂದು ರಚನೆ ಮಾಡಿದಂಥ ಒಂದು ಸಂಸ್ಥೆಗೆ ನಾವು ಶಾಸನಬದ್ಧ ಸಂಸ್ಥೆ ಅಂತ ಕರಿತೀವಿ. ಇಷ್ಟು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್, ಲಿಂಗ ಸಮಾನತೆಯನ್ನು ಬೆಂಬಲಿಸಲು ಪ್ರಮುಖ ಸಂವಿಧಾನಾತ್ಮಕ ಅವಕಾಶಗಳು. ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇವು KSPದಲ್ಲಿ ಕೇಳಿದ್ರು, KPSCದಲ್ಲಿ ಇದೇ ರೀತಿ ಕೇಳಿದ್ರೆ, UPSCದಲ್ಲಿ ಕೂಡ ಈ ರೀತಿ ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂದರೆ ಇಂಪಾರ್ಟೆಂಟ್ ಇಲ್ಲಿ ನಿಮ್ಗೆ ನೋಡಿ. ಲಿಂಗ ಸಮಾನತೆಯನ್ನು ಬೆಂಬಲಿಸಲು ಪ್ರಮುಖ ಸಂವಿಧಾನಾತ್ಮಕ ಅವಕಾಶಗಳಿರುವ ಎಲ್ಲೆಲ್ಲಿದಾವೆ ಅಂತ ಕೇಳ್ತಾರೆ ಸರ್. ಅಂದ್ರೆ ಈ ಲಿಂಗ ಸಮಾನತೆಗೆ ಸಂಬಂಧಿಸಿದ ಬೆಂಬಲಿಸುವ ಪ್ರಮುಖ ಸಂವಿಧಾನಾತ್ಮಕ ಅವಕಾಶಗಳು ಯಾವುದರಲ್ಲಿ ಇವೆ ಅಂತ ಕೇಳ್ತಾರೆ. ನೋಡಿ, ಪ್ರಸ್ತಾವನೆಯಲ್ಲಿದೆ, ಮೂಲಭೂತ ಹಕ್ಕುಗಳಲ್ಲಿದೆ, ಮೂಲಭೂತ ಕರ್ತವ್ಯಗಳಲ್ಲಿದೆ, ನಿರ್ದೇಶನ ತತ್ವಗಳಲ್ಲಿ ಈ ಲಿಂಗ ಸಮಾನತೆಯ ತತ್ವಗಳನ್ನು ಪ್ರತಿಪಾದಿಸಲಾಗಿದೆ ಅಂತ ಹೇಳ್ತೀವಿ ನಾವು. ಓಕೆ, ನೋಡ್ರಿ, ಪ್ರಸ್ತಾವನೆ ಒಳಗೆ ಬರುತ್ತೆ, ಪ್ರಸ್ತಾವನೆ ಒಳಗೆ ಐತ್ರಿ ಲಿಂಗ ಸಮಾನತೆ ಅಂತ. ಓಕೆ, ಸಮಾನತೆ ಅಂತ ಬರ್ತಲ್ರಿ ಇಲ್ಲಿ, ನ್ಯಾಯ, ಸ್ವತಂತ್ರ, ಸಮಾನತೆ, ಭಾತೃತ್ವ ಅಂತ ಬರುತ್ತೆ, ಆಯ್ತಾ ಅಲ್ಲಿ. ಮತ್ತು ಅಲ್ಲೊಂದು ಐತಿ ವಿಧಿ 15ರೊಳಗೆ ನೋಡ್ರಿ, ವಿಧಿ 15ರೊಳಗೆ ಮೂಲಭೂತ ಹಕ್ಕುಗಳು ಬರುತ್ತೆ. ವಿಧಿ 39ರೊಳಗೆ ನೋಡ್ರಿ ಇಲ್ಲಿ, ಮತ್ತು ರಾಜ್ಯ ನಿರ್ದೇಶಕ ತತ್ವ ಒಳಗೆ ವಿಧಿ 42ರೊಳಗೆ ಐತಿ, ಮೂಲಭೂತ ಕರ್ತವ್ಯ ಒಳಗೆ ಬರುತ್ತೆ. ಮತ್ತು ಓಕೆ, ವಿಧಿ 243 ಒಳಗೆ ಐತಿ. ಸೊ ಈ ರೀತಿ ಎಲ್ಲೆಲ್ಲ ಮಹಿಳೆಯರ ಮತ್ತು ಲಿಂಗ ಸಮಾನತೆ ಕಂಡು ಬರ್ತಲ್ಲ, ಅದು ಎಕ್ಸಾಮ್ದಾಗ ಕೇಳ್ತಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಇವು ಭಾಳ ಇಂಪಾರ್ಟೆಂಟ್. ಇದೇನೈತಿ ಇದು ಭಾಳ ಇಂಪಾರ್ಟೆಂಟ್, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ ಸರ್. ಈ ರೀತಿ ನೀವು ಸ್ಟಡಿ ಮಾಡಿದ್ರೆ ಸರ್, ಇವೊಂದು ನೀವೇನು ಮಾಡ್ತೀರಿ, 1000 ರ್ಯಾಂಕ್ ಮುಂದಿರ್ತೀರಿ, ನೀವು 1000 ರ್ಯಾಂಕ್ ಮುಂದಿರ್ತೀರಿ. ಯಾಕಂದ್ರೆ ಈ ರೀತಿ ಕ್ವಶನ್ ಕೇಳಿದಾಗ ಜಾಸ್ತಿ ಜನ ಟಚ್ ಮಾಡಂಗಿಲ್ಲ ಕ್ವಶನ್. ಹಾಗಾಗಿ ನೀವು ಈ ರೀತಿ ಕ್ವಶನ್ ಮಿಸ್ ಮಾಡ್ಕೋಬೇಡಿ. ದ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಾದ್ರು ಟಾಪಿಕ್ಸ್ ಇರೋ ಅದನ್ನು ಕೂಡ ನಾನು ಮೆನ್ಷನ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಇದೇನು ಬೇಡ್ರಿ, ನೀವು ಓದ್ಕೋರಿ ಅದನ್ನು. ಸುಕನ್ಯಾ ಸಮೃದ್ಧಿ ಯೋಜನೆ ಬರ್ತದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಏನು ಓದ್ಕೋಬೇಕಂದ್ರೆ, ಹೆಣ್ಣು ಮಗುವಿನ ಕುಟುಂಬಗಳು ದೀರ್ಘಾವಧಿಯ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಪ್ರೋತ್ಸಾಹಿಸುತ್ತವೆ. ಸುಕನ್ಯಾ ಸಮೃದ್ಧಿ ಯೋಜನೆ ಏನು ಮಾಡ್ತಾರೆ, ಈ ಹೆಣ್ಣು ಮಗುವಿನ ಕುಟುಂಬಗಳು ಇರ್ತಾವಲ್ಲ, ಯಾರು ಹೆಣ್ಣು ಎತ್ತಿರ್ತಾರಲ್ಲ ಅಂಥ ಕುಟುಂಬಗಳಿಗೆ ದೀರ್ಘಾವಧಿಯ ಭವಿಷ್ಯದಲ್ಲಿ ಹೂಡಿಕೆ ಮಾಡಲು ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಪ್ರೋತ್ಸಾಹ ಕೊಡುತ್ತೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಒಂದು ಭಾಗವಾಗಿ ಇದನ್ನು ತಂದಾರ. 2015 ಜನವರಿ 22ರಂದು ಪ್ರಾರಂಭಿಸಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಯಾವಾಗ ಪ್ರಾರಂಭ ಮಾಡ್ಯಾರ ಅನ್ನೋದು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನಾನು. ಈ ಸಣ್ಣ ಉಳಿತಾಯ ಯೋಜನೆ ಐತ್ಲ, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಅವರ ಭವಿಷ್ಯದ ಆಕಾಂಕ್ಷೆಗಳಿಗೆ ಸುರಕ್ಷಿತ ಆರ್ಥಿಕ ಮಾರ್ಗಗಳನ್ನು ಒದಗಿಸುತ್ತದೆ ಅನ್ನೋದು ಗೊತ್ತಿರಬೇಕು. ಪ್ರಸ್ತುತ ಇದರ ಬಡ್ಡಿ ದರ ಎಷ್ಟೈತೆ ಅಂದರೆ ಈಗ 8.2% ಇದಕ್ಕೆ ಬಡ್ಡಿಯನ್ನು ನೀಡಲಾಗುತ್ತದೆ. ಅಂದ್ರೆ ಅವರು ಇಷ್ಟಿಷ್ಟು ಡಿಪಾಸಿಟ್ ಮಾಡ್ಬೇಕಂತಂದ್ರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ, 8.2% ಬಡ್ಡಿಯನ್ನು ಅವರು ನಿಮ್ಮ ಕೈಯಾಗ ಕೊಡೋಂಗಿಲ್ಲ, ಅದನ್ನ ಅಲ್ಲೇ ಸೇರಿಸ್ತಾ ಹೋಗ್ತಾರೆ. ಸೇರಿಸ್ತಾ ಹೋದಾಗ ಮುಂದೊಂದು ದಿವಸ ಹೆಣ್ಣು ಮಗುವಿಗೆ ದೊಡ್ಡ ಒಂದು 18 ವರ್ಷ ತುಂಬಿದ ಮೇಲೆ ಅವಳಿಗೆ ಅವಳ ಶಿಕ್ಷಣಕ್ಕೆ ಅದೇನು ಮಾಡ್ತಾರೆ, ಅವಳಿಗೆ ಅವ್ರ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಗೊತ್ತಿರಬೇಕು ನಿಮಗೆ. ಯಾವಾಗ ಜಾರಿಗೆ ಬಂತು ಮತ್ತು ಯಾವುದೋ ಒಂದು ಅಭಿಯಾನದ ಒಂದು ಭಾಗ ಅಂತ ಗೊತ್ತಿರಬೇಕು ನಿಮಗೆ. ಇನ್ನು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ.
ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ. ಈ ಯೋಜನೆ ನೋಡ್ರಿ ಹೆರಿಗೆಯ ಸಮಯದಲ್ಲಿ ಆದಾಯ ಬೆಂಬಲವನ್ನು ಒದಗಿಸುತ್ತದೆ. ಹೆರಿಗೆ ಸಮಯದಾಗ ಅವರಿಗೆ ಆದಂಥ ಸ್ವಲ್ಪ ಹಣಕಾಸು ಸಹಾಯ ಮಾಡೋಕೆ ಈ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಜಾರಿಗೆ ಬಂದಿದೆ. ಇನ್ನು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಮತ್ತು ಪೋಷಣ ಅಭಿಯಾನ ಉಪಕ್ರಮಗಳು. ಸರಿ, ಎದಕ್ಕೆ ಸರಿತ ನೋಡ್ರಿ, ರಾಷ್ಟ್ರವ್ಯಾಪಿ ತಾಯಿಯ ಆರೈಕೆ ಮತ್ತು ಪೌಷ್ಟಿಕಾಂಶ ಸೇವನೆಯನ್ನು ಮತ್ತಷ್ಟು ಬಲಪಡಿಸಲು ಈ ನಿರಂತರ ಪ್ರಯತ್ನಗಳನ್ನು ಮಾಡಕ್ಕೆ ಭಾರತದ ತಾಯಿಯ ಮರಣ ಅನುಪಾತವನ್ನು ಕಡಿಮೆ ಮಾಡಕ್ಕೆ ಈ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಮತ್ತು ಪೋಷಣ ಅಭಿಯಾನ ಉಪಕ್ರಮಗಳು ಜಾರಿಗೆ ಬಂದವು. ಗೊತ್ತಿರಬೇಕು ನಿಮಗೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಂತ ಬರ್ತಾರೆ ನೋಡ್ರಿ. ಶುದ್ಧ ಇಂಧನ ಮತ್ತು ಅಗತ್ಯ ಗೃಹೋಪಯೋಗಿ ಸೇವೆಗಳ ಲಭ್ಯತೆಯು ಮಹಿಳೆಯರ ಆರೋಗ್ಯ ಮತ್ತು ಘನತೆಯನ್ನು ಗಮನಾರ್ಹವಾಗಿ ಸುಧಾರಿಸಿದೆ. ಅದು ನಮಗೆ ಗೊತ್ತೈತಿ. ಯಾಕೆ? ಆರ್ಥಿಕವಾಗಿ ದುರ್ಬಲ ಮನೆಗಳ ಮಹಿಳೆಯರಿಗೆ LPG ಸೌಕರ್ಯವನ್ನು ಒದಗಿಸಲಾಗಿದೆ. ಒಳಾಂಗಣ ಮಾಲಿನ್ಯವನ್ನು ಕಡಿಮೆ ಮಾಡಲಾಗಿದೆ. ಹೆಣ್ಮಕ್ಳು ಜಾಸ್ತಿ ಇರ್ತಾರೆ, ಒಳಾಂಗಣದಲ್ಲಿರ್ತಾರೆ, ಅಂದ್ರೆ ಮನೆಯಲ್ಲಿರ್ತಾರೆ. ಮನೆಯಲ್ಲಿ ಒಲೆಗಿಲಿ ಎಲ್ಲ ಹಚ್ಚಿದ್ರೆ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಐತೆ. ಸೊ ಎಲ್ಲ ಏನಾಗುತ್ತೆ, ನೈಟ್ರೋಜನ್ ಐತೆ. ಇವೆಲ್ಲ ಏನಾಗೋ ಮಹಿಳೆಯರಿಗೆ ಒಂದು ರೀತಿಯಾಗಿ ಹೆಲ್ತ್ ಇಶ್ಯೂ ಹಾಕುವ. ಹಾಗಾಗಿ ಅವರಿಗೆ LPG ಸೌಕರ್ಯವನ್ನು ಕೊಟ್ಟಾರ. LPG ಸೌಕರ್ಯ ಅದಕ್ಕೆ ಹೆಸರು ಏನು ಕೊಟ್ಟಾರ ಅಂದ್ರೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಅಂತ. ಇದರಿಂದ ಏನಾಗೈತಿ, ಮಹಿಳೆಯರ ಅವ್ರದ್ದು ಏನಾಗಿತ್ತಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ಯಾವು. ಗೊತ್ತಿರ್ಬೇಕು ನಿಮ್ಗೆ. ನೆಕ್ಸ್ಟ್ ಮಿಷನ್ ಶಕ್ತಿ ಅಂತ ಬರ್ತಾ. ಮಿಷನ್ ಶಕ್ತಿ, ಈ ಮಿಷನ್ ಶಕ್ತಿ ನೋಡ್ಕೋರಿ. ಮಿಷನ್ ಶಕ್ತಿ ಅದಕ್ಕೈತಿ ಮೂಲಕ ಒನ್ ಸ್ಟಾಪ್ ಸೆಂಟರ್ಗಳು ಅಂತ ಬರ್ತಾವೆ. ಅಂದ್ರೆ ಮಿಷನ್ ಶಕ್ತಿ ಅಂತ ಬರುತ್ತೆ. ಮತ್ತು ಮಹಿಳಾ ಸಹಾಯವಾಣಿ ನೋಡ್ಕೋರಿ. ಸಿ ಬಾಕ್ಸ್ ಅಂತ ನೋಡ್ಕೋರಿ. ಇವೆಲ್ಲ ಮಹಿಳೆಯರಿಗೆ ಸಂಬಂಧಪಟ್ಟಂಗ್ರಿ. ಈ ಮಹಿಳಾ ಸಹಾಯ ಮತ್ತು ಸಿ ಬಾಕ್ಸ್ ಏನದಲ್ಲ, ಇವು ಏನು ಮಾಡ್ತಾವೆ, ಸಂಕಷ್ಟದಲ್ಲಿರೋ ಮಹಿಳೆಯರಿಗೆ ಏನು ಮಾಡ್ತಾವೆ, ವೈದ್ಯಕೀಯ, ಕಾನೂನು ಮತ್ತು ಸಮಾಲೋಚನೆ ಬೆಂಬಲ ಕೊಡ್ತಾವ್ರಿ. ಸಂಕಷ್ಟದಲ್ಲಿ ಏನಾದರೂ ಇದ್ರಂದ್ರೆ ಅವರು ಮಹಿಳಾ ಸಹಾಯವಾಣಿ ಕಾಲ್ ಮಾಡ್ರೆ ಅಥವಾ ಸಿ ಬಾಕ್ಸ್ ಅಂತೆಯೇ ಅಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ, ಅವರಿಗೆ ತ್ವರಿತವಾಗಿ ನೆರವು ಸಿಗುತ್ತೈತಿ. ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ ಪೋಶ್ ಆಕ್ಟ್ 2023 ಬಂದೈತ್ರಿ. ಅದು ಗೊತ್ತಿರ್ಬೇಕು ನೀವು. ಅಂದ್ರೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಸುರಕ್ಷಿತ ಕೆಲಸದ ವಾತಾವರಣ ಮತ್ತಷ್ಟು ಖಚಿತಪಡಿಸಲು ಯಾವ ಒಂದು ಆ್ಯಕ್ಟ್ ಬಂದಿರ್ತಾರೆ, ಈ ಆ್ಯಕ್ಟ್ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. 2013 ಆ್ಯಕ್ಟನ್ನು. ಇನ್ನು ನೆಕ್ಸ್ಟ್ ನೋಡಿ, 73ನೇ ಸಾಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1992. ಸರ್ ಭಾಳ ಇಂಪಾರ್ಟೆಂಟ್ ರೀ. ಗ್ರಾಮೀಣ ಆಡಳಿತದಲ್ಲಿ ಮಹಿಳೆಯರು. ಇಲ್ಲಿ ಏನು ಓದ್ಕೋಬೇಕಂದ್ರೆ ನೀವು ನೋಡ್ರಿ, ಈ ಅಂದರೆ 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಕಾಯ್ದೆ ಯಾವಾಗ ಬಂದರೆ 1992 ಆಯ್ತು ರೀ. ಆಯ್ತಾ? ಈ ತಿದ್ದುಪಡಿ ಏನು ಮಾಡುತ್ತೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುತ್ತದೆ. ಇದೇನು ಮಾಡ್ತೀರಿ, ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತಲ್ಲ ಅದಕ್ಕೊಂದು ಸಂವಿಧಾನ ಸ್ಥಾನಮಾನ ನೀಡುತ್ತೆ. ಭಾಗ 9ರಲ್ಲಿ ಸೇರಿಸುತ್ತೆ ಮತ್ತು 11ನೇ ಅನುಸೂಚಿಯಲ್ಲಿ ಅದನ್ನು ಸೇರಿಸ್ತೈತಿ. ಇದು ಇಂಪಾರ್ಟೆಂಟ್ ಏನಂತಂದ್ರೆ ಎಕ್ಸಾಂಪಲ್ ಭಾಳ ಕೇಳ್ಯಾರ, ಎಷ್ಟು ಈ ವಿಷಯಗಳು ಕೇಳಿತ್ತು, 29 ವಿಷಯಗಳು ಇದರಲ್ಲಿ ಬರ್ತಾವೆ. ಅದು ಇಂಪಾರ್ಟೆಂಟ್. 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಒಳಗೆ ಪಂಚಾಯಿತಿ ವ್ಯವಸ್ಥೆಯಲ್ಲಿ ಎಷ್ಟು ವಿಷಯಗಳು ಬರ್ತಾವೆ ಅಂದರೆ 29 ವಿಷಯಗಳು ಬರ್ತಾವು. ಇದರಲ್ಲಿ ಮಹಿಳೆಯರಿಗೆ ಕನಿಷ್ಠ 1/3 ಭಾಗದಷ್ಟು ಸ್ಥಾನಗಳು ರಿಸರ್ವ್ಡ್ ಇರ್ತಾವೆ, ಮೀಸಲಾತಿ ಇರ್ತೈತಿ. ಮಹಿಳೆಯರಿಗೆ ಎಷ್ಟಿರುತ್ತೆ, ನಾ ಏನು ಇವಾಗ ಡೈರೆಕ್ಟಾಗಿ ಹೇಳ್ತಾನೆ, 73 ಬರ್ತಲ್ಲ, 73ನೇ ಸಂವಿಧಾನಕ್ಕೆ ತಿದ್ದುಪಡಿ ಮತ್ತು 74ನೇ ಸಂವಿಧಾನಕ್ಕೆ ತಿದ್ದುಪಡಿ ಬರ್ತಾವಲ್ಲ, ಇದು ನೋಡ್ರಿ ಗ್ರಾಮೀಣ ಹಂತದಲ್ಲಿ, ಇದು ನಗರ ಸ್ಥಳೀಯದಲ್ಲಿ. ಇಲ್ಲಿ ಕೂಡ 1/3 ರಿಸರ್ವೇಷನ್ ಇರುತ್ತೆ, ಇಲ್ಲಿ ಕೂಡ 1/3 ರಿಸರ್ವೇಷನ್ ಇರುತ್ತೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಎರಡರಲ್ಲೂ ಕೂಡ ಮಹಿಳೆಯರಿಗೆ 1/3 ಅಂದರೆ ಮೂರನೇ ಒಂದು ಭಾಗ ರಿಸರ್ವೇಷನ್ ಮೀಸಲಾತಿ ಇರ್ತೈತಿ. ಪಂಚಾಯತ್ಗಳು ಎಷ್ಟು ಹಂತದ ರಚನೆ ಕಡ್ಡಾಯಗೊಳಿಸೈತಿ, ಒಟ್ಟು 3 ಹಂತದ ರಚನೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಗೊತ್ತಿರಬೇಕು. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಏನು ಬರ್ತೀರಿ, 106ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ನಾರಿ ಶಕ್ತಿ ವಂದನಾ ಅಧಿನಿಯಮ 2023. ಸರಿ, ಇಂಪಾರ್ಟೆಂಟ್ ಏನ್ರಿ ಇದರಲ್ಲಿ ನೋಡ್ರಿ, ಈ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಮೀಸಲಾತಿ ಒದಗಿಸಲು ಈ ತಿದ್ದುಪಡಿ ಅವಕಾಶ ಕಲ್ಪಿಸಿದೆ. ಈ ಅಧಿನಿಯಮವು ಶಾಸನ ಸಭೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಅವಕಾಶ ಕಲ್ಪಿಸುತ್ತದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ರೀ, ಇಷ್ಟು ಓದ್ಕೊಳ್ರಿ. ಮಹಿಳಾ ಸಬಲೀಕರಣಕ್ಕಾಗಿ ಕೈಗೊಂಡಿರುವ ಪ್ರಮುಖ ಕಾರ್ಯಕ್ರಮಗಳೇನ್ರಿ ನೋಡ್ರಿ, ಇಲ್ಲಿ ನೋಡ್ಬೇಕಂದ್ರೆ ಮತ್ತೊಂದು ನಮೋ ಡ್ರೋನ್ ದೀದಿ ಯೋಜನೆ ಬರುತ್ತೆ. ನಮೋ ಡ್ರೋನ್ ದೀದಿ ಯೋಜನೆ ಸ್ವಸಹಾಯ ಗುಂಪುಗಳಿಗೆ ಕೃಷಿ ಮಾಡಲು ಡ್ರೋನ್ ನಿರ್ವಹಿಸಲು ಬೆಂಬಲ ನೀಡಲಾಗುತ್ತದೆ. ಅಂದರೆ ಸ್ವಸಹಾಯ ಗುಂಪುಗಳಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಬರ್ತಾವೆ, ಅವರಿಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಬರ್ತಾವೆ. ಓಕೆ, ಅಲ್ಲಿ ಮಾಡ್ತಾರೆ ಕೃಷಿ ಮಾಡೋಕೆ ಅವ್ರಿಗೆ ಡ್ರೋನ್ ವ್ಯವಸ್ಥೆ ಕೊಡ್ತಾರೆ. ಇದು ನಮೋ ಡ್ರೋನ್ ದೀದಿ ಯೋಜನೆ ಆಗೈತಿ. ಗ್ರಾಮೀಣ ಆರ್ಥಿಕತೆ ನಿರ್ಮಿಸುವ ಮಹಿಳೆಯರು ದೀನ್ ದಯಾಳ್ ಅಂತ್ಯೋದಯ ಯೋಜನೆ.
ಇಂಪಾರ್ಟೆಂಟ್ ಆಗುತ್ತೆ, ಒಂದ್ಸಲ ಓದ್ಕೊಂಡ್ಬಿಡ್ರಿ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಬರುತ್ತೆ. ಇದ್ರ ಮೂಲಕ ಏನಾಗುತ್ತೆ, ಲಕ್ಷಾಂತರ ಮಹಿಳೆಯರ ವೇತನ ರಹಿತ ದುಡಿಮೆಯಿಂದ ಸಂಘಟಿತ ಉದ್ಯಮಿಗಳಾಗಿದ್ದಾರೆ. ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಬಗ್ಗೆ ಕೊಟ್ಟರೆ 1990ರಲ್ಲಿ ಏನಾಗುತ್ತೆ, ಇದು ಫಾರ್ಮ್ ಆಗುತ್ತೆ. 1990ರಲ್ಲ, ಆ್ಯಕ್ಚುಲಿ 1990ರ ರಾಷ್ಟ್ರೀಯ ಮಹಿಳಾ ಆಯೋಗ ಅಂತಲ್ಲ, 1990ರ ರಾಷ್ಟ್ರೀಯ ಮಹಿಳಾ ಆಯೋಗ ಬರುತ್ತೆ. ಈ ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ ಬರುತ್ತಲ್ಲ, ಅದರ ಪ್ರಕಾರ ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗದ ಕಾಯ್ದೆಯನ್ನು ರಚನೆ ಮಾಡಿ 1996 ಮೇ 26ರಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವನ್ನು ರಚಿಸಲಾಯಿತು ಎಂದು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಓದ್ಕೊಳ್ಳಿ. ಇವತ್ತನೇ ಕ್ಲಾಸ್ ಇಲ್ಲೇ ಮುಗಿಸ್ತೇನೆ. ಇವತ್ತಿಗೆ ಇದು ಕೊನೆಯ ಕ್ಲಾಸ್ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಓಕೆ, ಇನ್ನೂ ಒಂದು 5 ಪೇಜ್ ಇದೆ. ಓಕೆ, ಇನ್ನೊಂದು 7 ಪೇಜ್ ಇದೆ. 5 ಪೇಜ್ ಇದೆ. 5 ಪೇಜನ್ನು ನಾನು ನಾಳೆ ಒಂದು 10 ನಿಮಿಷದಲ್ಲಿ ಕ್ಲಾಸ್ ಮಾಡಿ ಮುಗಿಸ್ತೇನೆ. ಸೊ ನನ್ನ ಸ್ವಲ್ಪ ವೈಯಕ್ತಿಕ ಕಾರಣಗಳಿಂದ ನಾನು ಹೋಗಬೇಕಾಗಿದೆ, ಹಾಗಾಗಿ ದಯಮಾಡಿ ಕ್ಷಮಿಸಿ. ನಾನು ನಾಳೆ ಕ್ಲಾಸ್ನಲ್ಲಿ ಇನ್ನೂ 5 ಪೇಜನ್ನು ಇದು ಏಪ್ರಿಲ್ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ನ ಮುಗಿಸಿ ನಾಳೆ ಕೊನೆ ಮಾಡ್ತೇನೆ. ಮೇ ತಿಂಗಳ ಕರೆಂಟ್ ಅಫೇರ್ಸ್ನ ಏನು ಮಾಡ್ತೇನೆ, 4 ಭಾಗದಲ್ಲಿ, ಇದು ಏಪ್ರಿಲ್ ತಿಂಗಳ ಭಾಗವನ್ನು ನಾನು 10 ಭಾಗದಲ್ಲಿ ಮಾಡಿದ್ದೆ. ಸೊ ಮೇ ತಿಂಗಳ ಬರೀ 4 ಭಾಗದಲ್ಲಿ ಲೆಂತಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಸೊ ದ್ಯಾಟ್ 4 ವಿಡಿಯೋದಲ್ಲಿ ನೋಡಿದರೆ ನಿಮ್ಗೆ ಕಂಪ್ಲೀಟ್ ಮೇ ತಿಂಗಳ ಕರೆಂಟ್ ಅಫೇರ್ಸ್ ಕವರ್ ಆಗಿರುತ್ತೆ. ಸೊ ಯಾರೆಲ್ಲ ನಿಮಗೆ ಏನೆಲ್ಲ ಅನಿಸಿಕೆ ಅನಿಸುತ್ತೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದಕ್ಕೆ ಪರಿಹಾರ ಕೊಡಲು ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೇನೆ. ಓಕೆ, ಶುಭವಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.